ನಮ್ಮೆಲ್ಲರಿಗೆ ಅನುಭವವನ್ನ ಉಣಬಡಿಸಲಿದ್ದಾರೆ. ಅದಕ್ಕೆ ಈ ಚಿಂತನೆಯಲ್ಲಿ ಸಹಭಾಗಿಯಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ, ಶರಣಾರ್ಥಿಗಳು, ಧನ್ಯವಾದಗಳನ್ನ ಹೇಳಿ ಈಗ ಅಕ್ಕ ಅವರು ಉಪನ್ಯಾಸವನ್ನ ಆರಂಭ ಮಾಡಬೇಕು. ಎಲ್ಲರೂ ದಯವಿಟ್ಟು ತಮ್ಮ ಮೈಕ್ಗಳನ್ನ ಮ್ಯೂಟ್ ಮಾಡ್ಕೊಂಡು ಈ ಚಿಂತನೆಯಲ್ಲಿ ಸಹಭಾಗಿ ಆಗ್ರಿ ಅಂತ ಹೇಳಿ ವಿನಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿ ಸೇರಿರುವ ಎಲ್ಲಾ ಶರಣು ಬಂಧುಗಳಿಗೆ ಶರಣಾರ್ಥಿ. ಇವತ್ತಿನ ವಿಷಯ ಸುಜಾತಕ್ ಅವರು ಹೇಳಿದ ಹಾಗೆ ಕೋಲಶಾಲೆಯ ಪಥ. ಈಗ ಜಗತ್ತನ್ನ ನಾವು ಇಡೀ ಜಗತ್ತನ್ನ ಕಣ್ಣೆದುರಿಗೆ ಇಟ್ಕೊಂಡು ನೋಡಿದಾಗ ಅನೇಕ ಮಹಾಪುರುಷರು ನಮ್ಮ ಕಣ್ಣೆದುರಿಗೆ ಬರ್ತಾರೆ. ಬುದ್ಧ, ಬಸವಣ್ಣ, ಯೇಸು ಕ್ರಿಸ್ತ, ಮೊಹಮ್ಮದ್ ಪೈಗಂಬರ್, ಗುರುನಾನಕ್, ಸರ್ವಜ್ಞ, ಬಾಬಾ ಸಾಹೇಬ್ ಅಂಬೇಡ್ಕರ್, ಓಶೋ, ಕಾರ್ಲ್ ಮಾರ್ಕ್ಸ್, ಗಾಂಧೀಜಿ, ಲೋಹಿಯಾ, ಹೀಗೆ ಈ ಪಟ್ಟಿ ಬೆಳ್ಕೊಂಡು ಹೋಗುತ್ತೆ. ಯಾರೇ ಮಹಾಪುರುಷರು ಈ ಜಗತ್ತಿಗೆ ಬಂದ್ರು ಅಂದ್ರೆ ಅವರ ಮೂಲ ಉದ್ದೇಶ ಹೇಳೋದೇನಿರುತ್ತೆ ಅಂತಂದ್ರೆ ಮಾನವೀಯತೆ. ಮನುಷ್ಯನ ಬದುಕು, ಅವನ ಜೀವನ ಶೈಲಿ ಯಾವತ್ತೂ ಮಾನವೀಯತೆ ಕಡೆಗೆ ವಾಲ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಅವರು ಎಲ್ರೂ ತಮ್ಮ ಸಂದೇಶವನ್ನ ಕೊಟ್ಟಿದ್ದಾರೆ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಆಲ್ ಗ್ರೇಟ್ ಪೀಪಲ್ ಥಿಂಕ್ ಅಲೈಕ್ ಅಂತ. ಯಾರೇ ಮಹಾಪುರುಷರು ಇರ್ಲಿ, ಅವ್ರು ಎಲ್ರೂ ಆಲೋಚನೆ ಮಾಡೋ ರೀತಿ ಒಂದೇ ಇರುತ್ತೆ. ಹೇಳೋ ಶೈಲಿ ಬೇರೆ ಆಗ್ಬೋದು, ಆದ್ರೆ ರೀತಿ, ಅದರ ಉದ್ದೇಶ, ಗುರಿ ಎಲ್ಲನೂ ಒಂದೇ ಆಗಿರುತ್ತೆ. ಅದಕ್ಕೆ ಅವರೆಲ್ಲರೂ ಒಂದೇ ತರ ಆಲೋಚನೆ ಮಾಡ್ತಾರೆ ಅನ್ನೋ ಮಾತನ್ನ ಈ ವಾಕ್ಯದಲ್ಲಿ ನಾವು ತಿಳ್ಕೊಳ್ತೀವಿ. ಹೀಗೆ ಎಲ್ರೂ ಮಹಾಪುರುಷರು ಮನುಷ್ಯನ ಒಂದು ದೈಹಿಕ ಸ್ಥಿತಿ ಇರಬಹುದು, ಮಾನಸಿಕ, ಭಾವನಾತ್ಮಕ, ಕೌಟುಂಬಿಕ ವ್ಯವಸ್ಥೆ, ಬೌದ್ಧಿಕ ಸಾಮರ್ಥ್ಯ, ಸಾಮಾಜಿಕ ಜೀವನ, ಇದೆಲ್ಲವನ್ನು ಜಾಗತೀಕರಣದ ಮೌಲ್ಯಗಳಿಂದ ತುಲನೆಯನ್ನ ಮಾಡ್ತಾರೆ. ಅಂದ್ರೆ ಇಡೀ ಮನುಕುಲವೇ ಅದರ ಪ್ರಕಾರ ನಡಿಲಿ ಅನ್ನೋ ಉದ್ದೇಶ ಎಲ್ಲಾ ಮಹಾನುಭಾವರದ್ದು ಆಗಿರುತ್ತೆ. ಅದೇ ರೀತಿ ಈ ನಡುಗನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಶರಣರು ಹೊಸ ಒಂದು ಕ್ರಾಂತಿಯನ್ನೇ ಮಾಡಿದ್ರು. ಅದು ವಚನಗಳ ಮೂಲಕ ಮಾಡಿದ್ರು, ಆಚರಣೆಯ ಮೂಲಕ ಮಾಡಿದ್ರು, ಮಹಿಳೆಗೆ ಪ್ರಾಶಸ್ತ್ಯ ಕೊಡುವುದರ ಮೂಲಕ ಮಾಡಿದ್ರು. ಹೀಗೆ ಅನೇಕ ವಿಧದಲ್ಲಿ ಅವರು ತಮ್ಮ ಸೇವೆಯನ್ನ ನೀಡಿದ್ದಾರೆ. ಈಗ ನಾವಲ್ಲಿ ಪ್ರಮುಖವಾಗಿ ನೋಡಿದಾಗ ಲಕ್ಷದ ಮೇಲೆ 96,000 ಭಕ್ತರು, 770 ಅಮರಗಣಗಳು ಅಂತ ಬರುತ್ತೆ. ಇದೊಂದು ವಚನದಲ್ಲೇ ಬರುವಂತ ಉಲ್ಲೇಖ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಭಕ್ತರು ಅಷ್ಟೊಂದು ಅಪಾರ ಸಂಖ್ಯೆಯಲ್ಲಿದ್ರು, ಶರಣರು ಶರಣೆಯರು ಯಾರು ಈ ನಡೆ ನುಡಿ ಶರಣ ತತ್ವಗಳನ್ನ ರೂಢಿಸ್ಕೊಂಡಿದ್ರು, ಅವರು ವಚನಗಳನ್ನ ರಚನೆ ಮಾಡಿದಂತವ್ರು 770 ಜನ ಅಂತ ನಮಗ್ ಗೊತ್ತಾಗುತ್ತೆ. ಅವತ್ 12ನೇ ಶತಮಾನದಲ್ಲಿ ಬೇರೆ 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 ಸ್ಥಳಗಳಿಂದ ಎಲ್ರು ಒಂದ್ ರೀತಿ ಅಯಸ್ಕಾಂತದ ತರ ಆಕರ್ಷಣೆ ಆಗಿ ಕಲ್ಯಾಣಕ್ಕೆ ಬರ್ತಾರೆ. ಬೇರೆ ಬೇರೆ ಭಾಷೆಯ ಪ್ರದೇಶದಿಂದ ಬಂದವರು ಅಲ್ಲಿ ಕನ್ನಡವನ್ನು ಕಲಿತು ಕನ್ನಡದಲ್ಲೇ ವಚನ ಸಾಹಿತ್ಯವನ್ನ ರಚನೆ ಮಾಡಿದ್ರು. ಇದೊಂದು ದೊಡ್ಡ ಆಶ್ಚರ್ಯ. ಒಂದೇ ತರದ ಈಗ ಸಾಯಂಕಾಲದ ಹೊತ್ತಿನಲ್ಲಿ ನಾವು ಸೂರ್ಯ ಮುಳುಗೋ ಸಂದರ್ಭದಲ್ಲಿ ನೋಡ್ತೀವಿ, ಹಕ್ಕಿಗಳು ತಮ್ಮ ಮನೆಗೆ ಗೂಡು ಸೇರೋ ತವಕದಲ್ಲಿ ಇರ್ತವೆ. ಆವಾಗ ಒಂದು ಗುಂಪು ಹಕ್ಕಿ ಹಾರಿ ಹೋದ್ರೆ ಅವು ಎಲ್ಲಾ ಒಂದೇ ನಮೂನಿ ಹಕ್ಕಿ. ಸಂಜೆ ಹೊತ್ತಿನಲ್ಲಿ ಆ ಬೆಳ್ಳಕ್ಕಿಯನ್ನ ಹಾರಿ ಹೋಗ್ತಾವಲ್ಲ, ಅಲ್ಲಿ ಬೇರೆ ಬೇರೆ ಪಕ್ಷಿಗಳು ಇರೋದಿಲ್ಲ, ಒಂದೇ ತರದ ಹಕ್ಕಿ ಇರುತ್ತೆ. ಹಾಗೆ 12ನೇ ಶತಮಾನದಲ್ಲಿ ಒಂದೇ ತರ ವಿಚಾರಧಾರೆ ಇರುವ ಜನರು, ಮನಸ್ಥಿತಿ ಇದ್ದಂಥವ್ರು ಶರಣರಾಗಿ ಶರಣೆಯರಾಗಿ ಬಾಳಿ ಬದುಕುದರು. ಫೆದರ್ಸ್ ಆಫ್ ಓನ್ ಕೈಂಡ್ ಗ್ಯಾದರ್ ಟುಗೆದರ್ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ನಮೂನಿಯ ರೆಕ್ಕೆ ಇರುವಂತ ಹಕ್ಕಿಗಳು, ಬೇರೆ ಬೇರೆದಲ್ಲ. ಅಂದ್ರೆ ವಿಚಾರಧಾರೆಗಳು, ಭಾವನೆಗಳು ಎಲ್ಲವೂ ಒಂದಾಗಿ ಬದುಕಬೇಕು ಅಂತ ಯಾರ್ಯಾರಿಗೆ ಮನ್ಸಿದ್ಯೋ ಅವರೆಲ್ಲರೂ ಕಲ್ಯಾಣದ ಕಡೆ ಬಂದ್ರು. ಹೀಗೆ ಕಲ್ಯಾಣದ ಕಡೆ ಆಕರ್ಷಿತರಾಗಿ ಬಂದವರಲ್ಲಿ ಕೋಲಶಾಂತಯ್ಯನವರು ಒಬ್ಬ ಪ್ರಮುಖ ವಚನಕಾರರು. ಇವ್ರು ಬಹಳ ದೂರದವ್ರಲ್ಲ.
ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮದವ್ರವ್ರು. ಇವ್ರು ಸರಿ ಸುಮಾರು ಬಸವಣ್ಣನ ಸಮಕಾಲೀನರು ಅಂತಾನೆ ಹೇಳ್ಬೇಕು. ಇದು ಸಂಶೋಧನೆ ಎಲ್ಲ ನಡೆಸಿದಂತವ್ರು 1160 ಇವರ ಕಾಲ ಅಂತಾನು ನಿರ್ಧಾರ ಮಾಡಿದ್ದಾರೆ. ಕೆಲವು ವಚನಗಳಲ್ಲಿ ಬಸವಣ್ಣನಂತವ್ರು, ಅಕ್ಕ ಮಹಾದೇವಿ ಅಂತವ್ರು ಇಂಥವರ ಒಂದಿಷ್ಟು ವೈಯಕ್ತಿಕ ಮಾಹಿತಿ ವಚನಗಳ ಮೂಲಕ ನಮ್ಗೆ ಲಭ್ಯ ಆಗುತ್ತೆ. ಆದ್ರೆ ಕೋಲ ಶಾಂತಯ್ಯನವರ ವಚನಗಳಲ್ಲಿ ಯಾವುದೇ ವೈಯಕ್ತಿಕ ಮಾಹಿತಿ ಇಲ್ಲದೆ ಇರೋದು ನಮ್ಗೆ ಕಂಡು ಬರುತ್ತೆ. ಅವರ ಒಂದು ಅಸ್ಮಿತೆ, ಅಸ್ತಿತ್ವ ಏನು ಅನ್ನೋದನ್ನ ನಾವು ಅವರ ವಚನಗಳ ಆಧಾರದಿಂದನೇ ಅರ್ಥ ಮಾಡ್ಕೋಬೇಕಾಗತ್ತೆ. ಹೀಗೆ ಅನೇಕ ವಚನಗಳು ನಮ್ಗೆ ಪಗು ಹಳಕಟ್ಟಿಯವರು ಸಂಪಾದಿಸಿ ಕೊಟ್ರು. ಮನೆ ಮನೆಗೆ ಹೋಗಿ ತಮ್ಮ ಇಡೀ ಜೀವನವನ್ನ ಸವೆಸಿ ಅವರು ವಚನಗಳನ್ನ ಸಂಗ್ರಹ ಮಾಡೋದ್ರಲ್ಲೇನೆ ಬದುಕನ್ನ ನಡೆಸ್ಕೊಂಡು ಹೋದ್ರು. ಬದುಕನ್ನ ಅಲ್ಲೇ ಕೊನೆಗಾಣಿಸಿದ್ರು. ಹಾಗೆ ಲಭ್ಯವಾದ ವಚನಗಳು 103. ಕೋಲ್ ಶಾಂತಯ್ಯನವ್ರು ಇನ್ನೂ ಹೆಚ್ಚಿಗೆ ವಚನ ಬರ್ದಿರ್ಬಹುದು. ಅದು ನಮ್ಗೆ ಲಭ್ಯ ಆಗದೇನೂ ಹೋಗಿರ್ಬೋದು. ಆ ಕಲ್ಯಾಣದಲ್ಲಿ ನಡೆದಂತ ಹತ್ಯಾಕಾಂಡ ಇರ್ಬೋದು, ಕ್ರಾಂತಿ ಇರ್ಬೋದು, ಅಂತ ಸಂದರ್ಭದಲ್ಲಿ ಅದು ಕಳೆದು ಹೋಗಿರ್ಬಹುದು. ಆದ್ರೆ ಇವಾಗ ನಮ್ಗೆ ಲಭ್ಯ ಇರುವಂತ 103 ವಚನಗಳನ್ನ ನಾವು ಅಭ್ಯಾಸ ಮಾಡ್ಲಿಕ್ಕೆ ನಿಂತ್ವಿ ಅಂತಂದ್ರೆ ನಮ್ಮ ಇಡೀ ಬದುಕೆ ಸಾಕಾಗೋದಿಲ್ಲ. ಅಷ್ಟೊಂದು ಆ ಚಿಂತನೆ, ಆಲೋಚನೆ, ಆಳ ಅಧ್ಯಯನ ಆ ವಚನಗಳಲ್ಲಿ ನಡೆ, ನುಡಿ ಎಲ್ಲವನ್ನೂ ಇರೋದನ್ನ ನಾವು ಗಮನಿಸ್ತೀವಿ. ಕೋಲ ಶಾಂತಯ್ಯನವರ ವಚನಾಂಕಿತ ಪುಣ್ಯಾರಣ್ಯ ದಹನ ಭೀಮೇಶ್ವರ ಲಿಂಗ ನಿರಂಗ ಸಂಘ. ಈ ದೇಹವನ್ನು ಮೀರಿದ ಆಲೋಚನೆ ಇವರ ಈ ಅಂಕಿತದಲ್ಲಿ ಇರೋದನ್ನ ನಾವು ಗಮನಿಸ್ತೀವಿ. ಎಲ್ಲಾ ಶರಣರಂತೆ ಇವರುನು ತಮ್ಮ ದೇಹವನ್ನು ಮೀರಿದ ಆಲೋಚನೆ, ಚಿಂತನೆ, ಇಷ್ಟಲಿಂಗ ಪೂಜೆ, ಇವು ನಡೆ, ನುಡಿ, ಶರಣ ತತ್ವಗಳ ಪಾಲನೆ ಇಂಥದನ್ನೆಲ್ಲ ಅವರು ಮಾಡ್ಕೊಂಡು ಬಂದಂತವ್ರು. ಅದು ಅವರ ವಚನದ ಅಂಕಿತದಲ್ಲೇ ನಮ್ಗೆ ಗೊತ್ತಾಗುತ್ತೆ. ಕೋಲ ಶಾಂತಯ್ಯನವರು ವಚನಗಳು ಹೇಗೆ ಲಭ್ಯ ಆಗಿದೆ ಅಂತಂದ್ರೆ, ಅನೇಕ ವಚನದ ಕಟ್ಟುಗಳನ್ನ ಗಂಟು ಕಟ್ಟಿ ಇಟ್ಟಿದ್ದಿದ್ವು. ಅದರಲ್ಲಿ ಸಕಲ ಪುರಾತನರ ವಚನಗಳು ಅಂತ ಒಂದು ಗಂಟಿತ್ತು. ಅದ್ರೊಳಗೆಲ್ಲ ತಾಡೋಲೆಗಳ ಕಟ್ಟುಗಳು ಒಳಗಡೆ ಇದ್ವು. ಅದರಲ್ಲಿ ಮೊದಲನೇ ಕಟ್ಟು ಏನಿತ್ತಲ್ಲ, ಅದು ಕೋಲ ಶಾಂತಯ್ಯನವರ ವಚನಗಳ ಕಟ್ಟು ಅಂತ. ಇದನ್ನ ನಮ್ಗೆ ಹೇಳಿದವ್ರು ಯಾರು ಅಂತಂದ್ರೆ ಡಾಕ್ಟರ್ R.C. ಹಿರೇಮಠ ಅವರು ಕೋಲ ಶಾಂತಯ್ಯನವರ ವಚನಗಳನ್ನೆಲ್ಲ ಸಂಪಾದನೆ ಮಾಡಿ ಅವರು ಪುಸ್ತಕ ರೂಪದಲ್ಲಿ ಸರ್ಕಾರ ಅದನ್ನ ಪ್ರಕಟಣೆಯನ್ನು ಮಾಡಿದೆ. ಆಗ 12ನೇ ಶತಮಾನದ ಶರಣರ ಒಂದು ಧ್ಯೇಯ, ಉದ್ದೇಶ, ಮೂಲ ತತ್ವ, ಗುರಿ ಇವನ್ನೆಲ್ಲ ನಾವು ಗಮನಿಸಿದಾಗ ವ್ಯಕ್ತಿಯನ್ನ ಅವರು ಹೇಗೆ ಕಾಣ್ತಿದ್ರು? ಕಾಯ ಅಂತಂದ್ರೆ ಈ ಶರೀರ, ಮತ್ತೆ ಕಾಯಕ ಅಂತಂದ್ರೆ ನಾವು ಮಾಡುವ ಉದ್ಯೋಗ. ಈ ಕಾಯಕ್ಕೆ ಯಾವ ಅರ್ಥವನ್ನು ಶರಣರು ಕೊಟ್ರು ಅಂತಂದ್ರೆ ದೇಹವೇ ದೇವಾಲಯ ಅನ್ನೋದು ಅರ್ಥ ಕೊಟ್ರು. ಅಂದ್ರೆ ನಾವು ಅಲ್ಲಿ ಇಲ್ಲಿ ದೇವಾಲಯಕ್ಕೆ ಹೋಗೋದ್ ಬೇಡ, ಈ ದೇಹವನ್ನೇ ದೇವಾಲಯ ಮಾಡ್ಕೊಂಡು ಇದರಲ್ಲೇ ಅಂತರಂಗ ಬಹಿರಂಗ ಎರಡನ್ನೂ ಶುದ್ಧವಾಗಿಟ್ಕೊಂಡು ದೇವಾಲಯದ ರೀತಿಯಲ್ಲೇ ಸ್ವಚ್ಛ ಪರಿಶುದ್ಧವಾಗಿ ಇಟ್ಟುಕೊಳ್ಳೋಣ ಅನ್ನೋ ಒಂದು ಉದ್ದೇಶ ಶರಣರದಾಗಿತ್ತು. ಹಾಗೆ ಕಾಯಕಕ್ಕೆ ಒಂದು ಗೌರವ, ಯಾವುದೇ ಕಾಯಕ ಮಾಡ್ಲಿ ಅದಕ್ಕೆ ಕೊಡಬೇಕಾದಂತ ಗೌರವವನ್ನ ಅವರು ಶರಣರು ಕೊಟ್ರು. ಅದಕ್ಕೆ ಅವರ ವಾಕ್ಯ ಏನು ಅಂತಂದ್ರೆ ಕಾಯಕವೇ ಕೈಲಾಸ. ಇದು ನಮ್ಗೆಲ್ಲ ಗೊತ್ತಿದೆ. ಹಾಗೆ ಕೋಲ ಶಾಂತಯ್ಯನವರ ಕಾಯಕ ಏನಾಗಿತ್ತು? ಅವ್ರ ಹೆಸರಿನ ಶಾಂತಯ್ಯನ್ ಅನ್ನೋ ಹೆಸರಿಗಿಂತ ಮೊದ್ಲು ಕೋಲ ಅಂತ ಇರೋದ್ರಿಂದ ಅಲ್ಲಿ ಅವರು ಆ ಕೋಲನ್ನ ಸದಾ ಕೈಯಲ್ಲಿ ಇರ್ತಿದ್ರು. ಆ ಕೋಲನ್ನ ಹಿಡ್ಕೊಂಡು ಪಶುಪಾಲನಾ ವೃತ್ತಿಯನ್ನ ಅವರು ಮಾಡ್ತಾ ಇದ್ರು. ಪ್ರಾಣಿಗಳನ್ನ ಅದ್ ನಿಯಂತ್ರಿಸ್ಲಿಕ್ಕೆ, ಅವಕ್ಕೆ ಹೊರಗಡೆ ಕರ್ಕೊಂಡು ಹೋಗಿ ಬೈಲಲ್ಲಿ ಎಲ್ಲ ಮೇಯಿಸೋದಿಕ್ಕೆ ಎಲ್ಲ ಆ ಕೋಲನ್ನ ಅವರು ಬಳಸ್ತಾ ಇದ್ರು. ಇನ್ನೊಂದು ಸಂದರ್ಭ ಏನು ಅಂತಂದ್ರೆ, ಅನೇಕ ಶರಣರು ಎಲ್ರು ಸೇರಿದಾಗ ಆ ಶರಣರ ಸಮೂಹ, ಜನಸಾಮಾನ್ಯರ ಸಮೂಹ ಇವು ಎಲ್ಲವನ್ನು ನಿಯಂತ್ರಣ ಮಾಡ್ಲಿಕ್ಕೆ ಆ ಕೋಲನ್ನ ಕೈಯಲ್ಲಿ ಹಿಡ್ಕೊಂಡು ಅವರು ಎದುರುಗಡೆ ನಿಲ್ತಾ ಇದ್ರು ಅನ್ನೋ ಒಂದು ಮಾತನ್ನು ಬರುತ್ತೆ. ಒಟ್ಟಿನಲ್ಲಿ ಅವರ ಕೋಲು, ಕೈಯಲ್ಲಿರುವ ಕೋಲು ಅವರ ಕಾಯಕದ ಒಂದು ಚಿಹ್ನೆ ಅಂತ ನಾವು ಅರ್ಥ ಮಾಡ್ಕೋಬಹುದು.
ಹಾಗೆ ಅನುಭವ ಮಂಟಪದಲ್ಲಿ ನಡೀತಾ ಇದ್ದಂತ ಚರ್ಚೆ ಇರ್ಬೋದು, ವಚನಗಳ ರಚನೆ ಮಾಡೋದು, ನಂತರ ಆ ವಚನ ರಚನೆಯಾದ ವಿಚಾರಗಳನ್ನ ಮತ್ತೆ ವಿನಿಮಯ ಮಾಡ್ಕೊಳ್ಳೋದು, ಆಮೇಲೆ ವಚನಗಳನ್ನ ಕಟ್ಟಿನ ರೂಪದಲ್ಲಿ ಸಂರಕ್ಷಣೆ ಮಾಡೋದು, ಇಂತ ಎಲ್ಲ ಕೆಲಸಗಳಲ್ಲಿ ಕೋಲಶಾಂತಯ್ಯನವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ರು ಅಂತ ನಮ್ಗೆ ತಿಳಿದು ಬರುತ್ತೆ. ಕೋಲಶಾಂತಯ್ಯನವ್ರ ಬಗ್ಗೆ ಒಂದಿಷ್ಟು ಪುರಾಣಗಳಲ್ಲಿ ಒಂದೆರಡು ಕಥೆಗಳಿದಾವೆ. ಈ ಪುರಾಣದ ಕಥೆಯನ್ನು ನಾವು ನಿಜವಾದ ಕಥೆ ಅಂತ ಅರ್ಥ ಮಾಡ್ಕೊಳ್ಲಿಕ್ಕಾಗಲ್ಲ. ಯಾಕಂದ್ರೆ ಶರಣರು ಅಂತಂದ್ರೆ ಅವರು ವೈಚಾರಿಕತೆಯಿಂದ ತುಂಬಿದಂತ ಆಲೋಚನೆ ಚಿಂತನೆ ಇದ್ದವರು, ಆಮೇಲೆ ಬದುಕನ್ನ ಬಹಳ ವಾಸ್ತವವಾಗಿ ನೋಡ್ದಂತವ್ರು. ಆದ್ರೆ ಕವಿಗಳು ನಂತರದಲ್ಲಿ ಒಂದಿಷ್ಟು ಶರಣರ ಬಗ್ಗೆ ಪುರಾಣ ಕಥೆಗಳನ್ನ ಕಟ್ಟಿದ್ರು. ಅದಕ್ ಕಾರಣ ಏನು ಅಂತಂದ್ರೆ ಶರಣರ ಬಗ್ಗೆ ಇರುವಂತ ಅಪಾರ ಪ್ರೀತಿ ಮತ್ತು ಗೌರವ, ಅವರನ್ನ ಬಹಳ ದೊಡ್ಡವರು ಅಂತ ನಾವು ತಿಳಿದುಕೊಳ್ಳಿಕ್ಕೋಸ್ಕರನೇ ಈ ರೀತಿಯ ಕಥೆಗಳು ಹುಟ್ಟಿಕೊಂಡು ಅಂತ ನಾವು ಹೇಳಬಹುದು. ಕೋಲಶಾಂತಯ್ಯನವರು ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಇದ್ದಾಗ ಅಲ್ಲಿ ಒಂದು ಸಂದರ್ಭ ನಡೆಯುತ್ತೆ. ಆಸ್ಥಾನದ ಒಂದು ಪಿಲ್ಲರ್ ಏನಿರುತ್ತಲ್ಲ ಅದು ಬಿದ್ದೋಗಿರುತ್ತೆ, ಅಲ್ಲಿ ಗೋಡೆನೂ ಕುಸ್ತಿರುತ್ತೆ. ಅಂತ ಸಂದರ್ಭದಲ್ಲಿ ಒಬ್ಬ ಉಪ್ಪಾರನನ್ನ ಕರೆದು ಅದನ್ನ ಸರಿ ಮಾಡ್ಲಿಕ್ಕೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆ ಗೋಡೆಯ ಮೇಲೆ ಒಬ್ಬ ಜಂಗಮನ ಒಂದು ಚಿತ್ರ ಇರುತ್ತೆ. ಆ ಬಂದಂತ ಉಪ್ಪಾರ ಏನ್ ಮಾಡ್ತಾನೆ, ಆ ಜಂಗಮನಿಗೆ ಡೊಳ್ಳು ಹೊಟ್ಟೆ ಇದೆ ಅಂತ ಹೇಳಿ ಅದನ್ನ ತಿವಿದು ಆ ಚಿತ್ರವನ್ನ ತಿವಿದು ಒಂದು ರೀತಿ ಲೇವಡಿ ಮಾಡ್ತಾನೆ, ತಮಾಷೆ ಮಾಡ್ತಾನೆ. ಆಗ ಕೋಲಶಾಂತಯ್ಯನವರಿಗೆ ಬಹಳ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಅವ್ರು ಹೀಗ್ ಮಾಡ್ಬೇಡ ಅದು ಸರಿಯಲ್ಲ ಅಂತ ಅವ್ರು ಅವನಿಗೆ ತಿಳಿಸಿ ಹೇಳ್ತಾರೆ. ಹೇಳಿದಾಗ ಅವನು ತಿಳ್ಕೊಳ್ಳೋದಿಲ್ಲ. ಆಗ ಅವರು ಆ ಉಪ್ಪಾರನಿಗೆ ಶಾಪ ಕೊಟ್ಟು ಆ ಕೋಲಿನಿಂದ ಹೊಡೆದು ಅಲ್ಲೇ ಅವನು ತನ್ನ ಪ್ರಾಣವನ್ನ ಬಿಟ್ಬಿಡ್ತಾನೆ. ಆಗ ಬಿಜ್ಜಳ ರಾಜ ಹೇಳ್ತಾನೆ, ಚಿತ್ರದಲ್ಲಿರುವ ಆ ಜಂಗಮನಿಗೋಸ್ಕರ ಈ ಒಬ್ಬ ವ್ಯಕ್ತಿಯನ್ನ ನೀನು ಕೊಲೆ ಮಾಡಿದಾಗ ಆಯ್ತಲ್ಲ ಶಾಂತಯ್ಯ, ಇದು ಸರಿನಾ ಅಂತ ಹೇಳಿದಾಗ ಆ ಚಿತ್ರದಲ್ಲಿರುವುದು ಜಂಗಮ ಅಲ್ಲ, ಜಂಗಮ ಸ್ವರೂಪಿ ಅಂತ ಹೇಳ್ತಾರೆ. ಹಾಗಾದ್ರೆ ಚಿತ್ರದ ಜಂಗಮ ಎದ್ದು ಬರ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಬಿಜ್ಜಳ ರಾಜ ಕೇಳ್ತಾರೆ. ಆಗ ಕೋಲಶಾಂತಯ್ಯನವರು ಬಹಳ ಭಕ್ತಿಯಿಂದ ಬೇಡ್ಕೊಂಡು ಚಿತ್ರದ ಸಂಗಮನಾಥಯ್ಯ ಬನ್ನಿ ಅಂತ ಹೇಳಿದ ತಕ್ಷಣ ಆ ಚಿತ್ರದಿಂದ ಜಂಗಮ ಬಂದು ಬಿಡ್ತಾನೆ. ಆವಾಗ ಬಿಜ್ಜಳ ರಾಜನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಹಾಗಾದ್ರೆ ಈ ಉಪ್ಪಾರನ ಜೀವವನ್ನು ನೀವು ಕೊಡ್ಬೋದಲ್ಲ, ಅವನಿಗೆ ಮತ್ತೆ ಪ್ರಾಣವನ್ನು ನೀಡಿ ಅಂತ ಹೇಳಿದಾಗ ಅವರು ತಮ್ಮ ಕೋಲಿನಿಂದ ಹೊಡೆದಾಗ ಸ್ಪರ್ಶ ಮಾಡಿದಾಗ ಆ ಉಪ್ಪಾರನಿಗೂ ಮತ್ತೆ ಜೀವ ಚೈತನ್ಯ ಬಂದು ಎದ್ದು ನಿಲ್ತಾನೆ. ಅಂದ್ರೆ ಇಲ್ಲಿ ಹೇಳೋ ಉದ್ದೇಶ ಏನು ಅಂತಂದ್ರೆ ಕೋಲಶಾಂತಯ್ಯನವರು ಬಹಳ ದೊಡ್ಡ ಸಾಧಕರು. ಆ ಸಾಧನೆಯನ್ನ ಬಹಳ ವೈಭವೀಕರಿಸಿ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿ ಕವಿಗಳು ಮುಂದೆ ಹೇಳ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಸರಿ ತಪ್ಪು ಅನ್ನೋ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇನ್ನೊಂದು ಪ್ರಸಂಗ ಬರುತ್ತೆ. ಆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮದಲ್ಲಿ ಭೀಮಾ ನದಿ ಹರಿಯುತ್ತೆ. ಆ ಭೀಮಾ ನದಿಯ ದಂಡೆ ಮೇಲೆ ಭೀಮೇಶ್ವರ ಅಂತಾನೂ ಕರೀತಾರೆ, ನೀಲಕಂಠೇಶ್ವರ ಅಂತಾನೂ ಕರೀತಾರೆ. ಅದೊಂದು ದೇವಾಲಯ ಇದೆ ಅಲ್ಲಿ. ಅಲ್ಲಿ ಅವರು ಈಗಲೂ ಅಲ್ಲಿ ಅವರ ಒಂದು ಲಿಂಗ ಪೂಜೆಗೆ ಕುತ್ಕೊಳ್ಳುವಂತ ಸ್ಥಳ ಕೂಡ ಅಲ್ಲಿದೆ ಇವತ್ತಿಗೂ. ಈ ಹಿನ್ನೆಲೆಯಲ್ಲಿ ಇನ್ನೊಂದು ಪ್ರಸಂಗ ಇದೆ. ಆ ಭೀಮಾ ನದಿಯಲ್ಲಿ ಕೋಲಶಾಂತಯ್ಯನವರು ಬೆಳಿಗ್ಗೆ ಬೇಗ ಎದ್ದು ನದಿ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಮಾಡೋದಕ್ಕಿಂತ ಮುಂಚೆ ತಮ್ಮ ಕೈಲಿದ್ದ ಕೋಲನ್ನ ಅಲ್ಲಿ ನದಿ ಒಳಗೆ ಚುಚ್ಚಿ ಆಮೇಲೆ ಆ ಕೋಲಿಗೆ ಕಂದೀಲನ್ನ ಸಿಗಿಸಿ ಸ್ನಾನ ಮಾಡ್ತಿದ್ರಂತೆ. ಅಂದ್ರೆ ಆ ಕೋಲು ಕಂದೀಲನ್ನ ಹೊತ್ಕೊಂಡು ಅವ್ರ ಸ್ನಾನ ಆಗೋವರೆಗೂ ಹಾಗೇ ನಿಲ್ತಿತ್ತು ಅನ್ನೋ ನಂಬಿಕೆ ಜನರಿಗಿದೆ. ಹಾಗೆ ಆ ಕತೆ ಒಂದು ಪ್ರಸಂಗ ಆಗಿ ಕೋಲಶಾಂತಯ್ಯನವರ ಬದುಕಿನಲ್ಲಿ ಇತ್ತು ಅನ್ನೋದನ್ನ ಅನೇಕ ಪುರಾಣ ಕವಿಗಳು ಕಥೆಯನ್ನ ಹೇಳ್ತಾರೆ. ಹೀಗೆಲ್ಲ ನಿರೂಪಿತ ಆಗಿರೋ ಕಥೆಗಳು ನಮ್ಗೆ ಅವರಲ್ಲಿರುವ ನಿಷ್ಠೆಯನ್ನ ತೋರಿಸುತ್ತೆ ಹೊರತು ಅದಕ್ಕಿಂತ ಜಾಸ್ತಿ ಏನೂ ಅಲ್ಲ. ಅವರೊಬ್ಬ ದ್ವಿತೀಯ ಶಕ್ತಿಯುಳ್ಳ ಮಹಾನುಭಾವಿ ಶರಣ ಸಾಧಕರು ಅಂತ ನಾವು ಅರ್ಥೈಸ್ಕೋಬಹುದು ಈ ಎರಡು ಪ್ರಸಂಗದ ಹಿನ್ನೆಲೆಯಿಂದ.
ಅವರು ಕೋಲ್ನಿಂದಾಗಿ ಬಹಳ ದೊಡ್ಡ ಸಿದ್ಧಿ ಪುರುಷರು ಅಂತ ನಮ್ಗೆ ಎಲ್ಲಿ ಆಧಾರ ಸಿಗುತ್ತೆ ಅಂತಂದ್ರೆ ಶಾಸನಗಳಲ್ಲಿ ಇದರ ಆಧಾರ ಇದೆ. ಭೂಯಾರ ಶಾಸನದಲ್ಲಿ ಶಿವಯೋಗಿ ಅನ್ನೋ ಶಬ್ದ ಕೋಲಶಾಂತಯ್ಯನವರನ್ನ ವಿವರಿಸುವಾಗ ಅಲ್ಲಿ ಅವರ ವ್ಯಕ್ತಿತ್ವದ ಬಗ್ಗೆ ಶಿವಯೋಗಿ ಅನ್ನೋ ಪದ ಬರುತ್ತೆ. ಇನ್ನೊಂದು ಬಸವಾಪಟ್ಟಣ ಶಾಸನದಲ್ಲಿ ಸಿದ್ಧ ಅನ್ನೋ ಶಬ್ದ ಬರುತ್ತೆ. ಅಂದ್ರೆ ಅವರು ಶಿವಯೋಗಿಯೂ ಆಗಿದ್ರು, ಸಿದ್ಧಿ ಪುರುಷರು ಆಗಿದ್ರು. ಆ ಕಾರಣಕ್ಕಾಗಿ ಅವರನ್ನ ಪವಾಡ ಪುರುಷರಂತೆ ಅನೇಕ ಕವಿಗಳು ಕಾವ್ಯಗಳಲ್ಲಿ ಪುರಾಣಗಳಲ್ಲಿ ಚಿತ್ರಿಸಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ನಾವು ಕೋಲಶಾಂತಯ್ಯನವರ ವಚನಗಳ ಮೂಲಕನೇ ಅವರನ್ನ ನಾವು ಅವರ ಆಲೋಚನೆ ಚಿಂತನೆ ಹೇಗಿತ್ತು ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಅಕ್ಕ ಮಹಾದೇವಿ ಹೇಳ್ದಾಗೇನೆ ಶರಣರ ಸಂಘ ಅಂದ್ರೆ ಅದು ಕರ್ಪೂರ ಗಿರಿಯ ಉರಿಯ ಕೊಂಬಂತೆ ಅಂತ ಹೇಗೆ ಅಕ್ಕ ಮಹಾದೇವಿ ವರ್ಣನೆ ಮಾಡಿರ್ತಾರೋ ಅದೇ ರೀತಿಯಲ್ಲಿ ಶರಣರ ಸಂಘವನ್ನ ಕೋಲಶಾಂತಯ್ಯನವರು ಅದೇ ರೀತಿ ಹೇಳ್ತಾರೆ. ಈ ದೇಹ ಮಾಸಿದ್ರೆ, ಈ ದೇಹ ಕೊಳೆ ಆದ್ರೆ ಅದಕ್ಕೆ ನೀರಿನಿಂದ ತೊಳೆದು ನಾವು ಸ್ನಾನ ಮಾಡಿ ಶುದ್ಧ ಮಾಡ್ಕೋತೀವಿ. ಹಾಗೆ ಮನಸ್ಸು ಕೊಳೆ ಆದ್ರೆ ಅದಕ್ಕೆ ಅರಿವಿನಿಂದ ನಾವು ಶುದ್ಧಗೊಳಿಸ್ಬೇಕು. ಇದು ಎರಡು ನಾವು ಮಾಡ್ಲಿಲ್ಲ ಅಂತಂದ್ರೆ ಇದನ್ನ ನಾವು ಮರೆತ್ವಿ. ನಾವು ಬಹಿರಂಗ ಶುದ್ಧಿನೂ ಮಾಡ್ಕೊಳ್ಳಿಲ್ಲ, ಅಂತರಂಗ ಶುದ್ಧಿನೂ ಮಾಡ್ಕೊಳ್ಳಿಲ್ಲ. ಇದು ಎರಡನ್ನು ನಾವು ಮರೆತ್ವಿ ಅಂತಂದ್ರೆ ನಮ್ಗೆ ಅಗತ್ಯವಾಗಿ ಬೇಕಾಗೋದು ಏನು ಅಂತಂದ್ರೆ ಮಹಾಶರಣರ ಸಂಘ. ಆ ಶರಣರ ಸಂಘದ ಪ್ರೀತಿ ಒಲುಮೆ ನಮಗಿತ್ತು ಅಂತಂದ್ರೆ ನಮ್ಗೆ ಅರಿವು ಜಾಗೃತಿ ಆಗುತ್ತೆ ಅನ್ನೋದನ್ನ ಈ ವಚನದಲ್ಲಿ ಹೇಳ್ತಾರೆ ಕೋಲಶಾಂತಯ್ಯನವರು. ಅಂಗ ಮಾಸಿದಲ್ಲಿ ಜಲದೊಲುಮೆ, ಮನ ಮರೆದಲ್ಲಿ ಅರಿವಿನೊಲುಮೆ, ಈ ಉಭಯವೂ ಮರೆದಲ್ಲಿ ಮಹಾಶರಣರ ಸಂಘದೊಲುಮೆ, ಒಲುಮೆಯ ಒಲವರವ ನಿನ್ನ ನೀನರಿ ಪುಣ್ಯಾರಣ್ಯ ದಹನ ಭೀಮೇಶ್ವರ ಲಿಂಗ ನಿರಂಗ ಸಂಘ. ಹೀಗವರು ಶರಣರ ಸಂಘವನ್ನ ಎಷ್ಟು ಮೌಲ್ಯವಾಗಿದೆ, ಅಲ್ಲಿ ನಾವು ಅರಿವನ್ನ ಹೇಗೆ ಕಾಣ್ತೀವಿ ಅನ್ನೋದನ್ನ ಈ ವಚನದಲ್ಲಿ ಹೇಳ್ತಾರೆ. ಇನ್ನೊಂದು ವಚನದಲ್ಲಿ ಗುರುವಿನ ಬಗ್ಗೆ ಹೇಳ್ತಾರೆ ಅವರು. ಗುರು ಬದುಕಿನಲ್ಲಿ ಇರ್ಲೇಬೇಕು. ಗುರು ಇದ್ರೆ ನಮ್ಗೆ ಅವನ ಒಂದು ಆಶೀರ್ವಾದದಿಂದ ನಮ್ಮ ಇಡೀ ಬದುಕು ಸುಂದರವಾಗುತ್ತೆ ಅಂತ ಅನ್ನೋ ಮಾತನ್ನ ಹೇಳ್ತಾರೆ. ಅದನ್ನ ಹೇಗೆ ಹೇಳ್ತಾರೆ ಅಂತಂದ್ರೆ ಒಂದಿಷ್ಟು ಹೋಲಿಕೆಗಳನ್ನ ಅಕ್ಕ ಮಹಾದೇವಿ ಹೇಗೆ ಅನೇಕ ಉಪಮೆಗಳನ್ನ ಹೋಲಿಕೆಗಳನ್ನ ಪ್ರತಿಮೆಗಳನ್ನ ಕೊಟ್ಟು ಹೇಳ್ತಾಳಲ್ಲ, ಅದೇ ರೀತಿ ಕೋಲಶಾಂತಯ್ಯನವರನ್ನು ಒಂದಿಷ್ಟು ಉಪಮೆಗಳನ್ನ ನಮ್ಗೆ ಕೊಡ್ತಾರೆ. ತುಂಬಾ ಜಾಸ್ತಿ ಬಿಸಿಲಿದ್ದಾಗ ಮಂಜು ತಾನಾಗಿಯೇ ಕರ್ಗ್ ಹೋಗುತ್ತೆ. ಆಮೇಲೆ ಸುಳ್ಳು ಮಾತುಗಳೇನಾದ್ರೂ ಇತ್ತು ಅಂತಂದ್ರೆ ಅದು ಸತ್ಯ ಎದುರಿಗೆ ಬಂದಾಗ ಅದು ಅಲ್ಲೇ ಸತ್ತು ಹೋಗ್ಬಿಡುತ್ತೆ. ಆಮೇಲೆ ಪುಣ್ಯದ ಕೆಲಸದ ಎದುರುಗಡೆ ಪಾಪದ ಕೆಲಸಗಳು ಕರಗಿ ಹೋಗ್ಬಿಡ್ತವೆ. ಅದಕ್ಕೆ ಅದು ಹೊಡೆತ ಕೊಡುತ್ತೆ ಅಂತ ಅನ್ನೋ ರೀತಿನಲ್ಲಿ ಪಾಪದ ಕೆಲಸ ಅಡಿ ಹೋಗಿ ಪುಣ್ಯದ ಕೆಲಸ ಮೇಲೆ ಬರುತ್ತೆ. ಆಮೇಲೆ ಒಬ್ಬ ಸನ್ಯಾಸಿಯ ಬದುಕು ಮತ್ತೆ ಸಂಸಾರಿಯ ಬದುಕನ್ನ ನಾವು ನೋಡಿದಾಗ ಅಲ್ಲಿ ಸನ್ಯಾಸಿಯ ಬದುಕು ಬಹಳ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಸಂಸಾರಿ ಅಂತಂದ್ರೆ ಪ್ರತಿಯೊಬ್ರುನು ಹುಟ್ಟುತ್ತಾರೆ, ಬದುಕ್ತಾರೆ, ಮದ್ವೆ ಮಾಡ್ಕೊಳ್ತಾರೆ, ಮಕ್ಕಳಾಗುತ್ತೆ, ಅವರಿಗೋಸ್ಕರ ಜೀವನ ನಡೆಸ್ತಾರೆ. ಅಲ್ಲಿ ಏನೋ ವಿಶೇಷ ಅಂತ ಏನೂ ಇರೋದಿಲ್ಲ. ಆದ್ರೆ ಒಬ್ಬ ಸನ್ಯಾಸಿ ಆದ್ರೆ ಅವನು ಎಲ್ಲವನ್ನು ತ್ಯಾಗ ಮಾಡಿ ನಿಷ್ಠೆಯಿಂದ ಬದುಕ್ತಾನಲ್ಲ, ಅದು ಶ್ರೇಷ್ಠ ಅನ್ನೋ ಮಾತನ್ನ ಹೇಳ್ತಾರೆ. ಆಮೇಲೆ ಒಬ್ಬ ಅಂಜುಬುರ್ಕ ಮನುಷ್ಯ ಇದ್ದ ಅಂತಂದ್ರೆ ಅವನಿಗೆ ಧೈರ್ಯನೇ ಇಲ್ಲ. ಅಂತವನ ಎದುರಲ್ಲಿ ಒಬ್ಬ ವೀರ ಶೂರನಾದ ವ್ಯಕ್ತಿ ಬಂದ ಅಂದ ಕೂಡಲೇ ಇವನ ಮೌಲ್ಯ ಕಡಿಮೆ ಆಗ್ಬಿಡುತ್ತೆ. ಹಾಗೆ ಇನ್ನೊಂದು ಹೋಲಿಕೆ ಏನ್ ಕೊಡ್ತಾರೆ ಅಂತಂದ್ರೆ, ಹಾವು ಬಂತು ಅಂತಂದ್ರೆ ಅದು ಕಪ್ಪೆ ಎದುರುಗಡೆ ಬಂದಾಗ ಹಾವು ಆ ಕಪ್ಪೆಯನ್ನ ತಿಂದು ಬಿಡುತ್ತೆ. ಈ ಹಾವು ಬಲಶಾಲಿಯಾಗಿ ಕಪ್ಪೆ ಬಹಳ ಸಣ್ಣ ಪ್ರಾಣಿಯಾಗಿ ಅದರ ಹೊಟ್ಟೆಗೆ ಆಹಾರ ಆಗಿ ಅದು ಇಲ್ಲದಂತ ಆಗ್ಬಿಡುತ್ತೆ. ಈ ರೀತಿ ಇನ್ನೊಂದು ಹೋಲಿಕೆಯನ್ನ ಕೊಡ್ತಾರ ಅವರು. ಹಾಗೆ ಸಿಂಹ ಮತ್ತೆ ಆನೆಯ ಒಂದು ಚಿತ್ರಣವನ್ನ ಕೊಡ್ತಾರೆ. ಆ ಸಿಂಹದ ಎದುರಲ್ಲಿ ಆನೆ ಶ್ರೇಷ್ಠವಾಗಿ ಕಾಣುತ್ತೆ. ಜ್ಞಾನ ಮತ್ತೆ ಒಳ್ಳೆತನ ಇವು ಎರಡೂನು ಹೇಗೆ ಮನುಷ್ಯನಿಗೆ ವಿವೇಕ ಇದ್ರೆ ಅವನಿಗೆ ಯಾವುದೇ ದುಃಖ ಆಗ್ಲಿ ಸಂಕಷ್ಟ ಆಗ್ಲಿ ಕಷ್ಟ ಬಂದ್ರು ಚಿಂತೆ ಇಲ್ಲ, ಅದನ್ನ ಹೇಗೆ ಸ್ವೀಕಾರ ಮಾಡ್ಬೇಕು ಅನ್ನೋ ಒಂದು ಸ್ಥಿತ ಪ್ರಜ್ಞೆ ಇರುತ್ತೆ. ಯಾರಿಗೆ ವಿವೇಕ ಇರೋದಿಲ್ವೋ
ಅವರು ಒಂದು ಸಣ್ಣ ಸಣ್ಣ ವಿಷಯ ಬಂದ್ರು ಅಳ್ತಾರೆ. ಆಮೇಲೆ ಏನಾದ್ರೂ ವಿಶೇಷವಾಗಿ ಎದುರುಗಡೆ ಬಂತು ಅಂದ ಕೂಡಲೇ ಭಯಂಕರ ಖುಷಿ ಪಡ್ತಾರೆ. ಅನಾಹುತ ಏನಾದ್ರು ನಡೀತು ಅಂತಂದ್ರೆ ಎದೆ ಹೊಡ್ಕೊಳ್ತಾರೆ. ಆದ್ರೆ ಒಬ್ಬ ಜ್ಞಾನಿ ಆದವನು, ವಿವೇಕಿ ಆದವನು ಯಾವ ಸ್ಥಿತಿ ಬಂದ್ರುನು, ಎದುರುಗಡೆ ಬಂದು ಬಾಂಬ್ ಬಿದ್ರುನು ತಾನು ಸ್ಥಿತಪ್ರಜ್ಞನಾಗಿ, ಹೌದಾ ಇದು ಏನ್ ನಡೀತಾ ಇದೆ, ಅದನ್ನ ನಾನು ಅರ್ಥೈಸ್ಕೊಳ್ತೀನಿ, ಅದಕ್ ಸರಿಯಾಗಿ ನಾನು ಸ್ಪಂದಿಸ್ತೀನಿ ಅನ್ನೋ ಒಂದು ವಿವೇಚನೆ ಅವನಲ್ಲಿರುತ್ತೆ. ಹಾಗೆ ಅದು ಜ್ಞಾನ ಅನ್ನೋದ್ರ ಮುಂದೆ ಈ ಸುಖ ದುಃಖ ಕಷ್ಟ ಎಲ್ಲವೂ ಕರಗಿ ಹೋಗುತ್ತೆ ಅನ್ನೋ ಮಾತನ್ನ ಈ ವಚನದಲ್ಲಿ ಹೇಳ್ತಾರ ಅವರು. ಇದು ಎಲ್ಲವೂ ಸಾಧ್ಯ ಯಾವಾಗ ಅಂತಂದ್ರೆ, ಈ ಜಗತ್ನಲ್ಲಿ ಹುಟ್ಟಿದ ಮೇಲೆ ಈ ನಮ್ಮನ್ನ ಸುತ್ತಿದಂತ ಎಲ್ಲ ಆ ಪ್ರಪಂಚದ ನಿಯಮಗಳು, ನಮ್ಮ ಹಿಂದಿರುವಂತ ಕಷ್ಟಗಳು ಸುಖಗಳು, ಇವು ಎಲ್ಲವನ್ನು ಓಡಿಸ್ಬೇಕು ಅಂತಂದ್ರೆ ಅದು ಇರುತ್ತೆ, ಅದನ್ನ ಹೇಗೆ ಎದುರಿಸ್ಬೇಕು ಅನ್ನೋದನ್ನ ಕಲಿಸಿಕೊಡೋನು ಸದ್ಗುರು ಅಂತ ಈ ವಚನದಲ್ಲಿ ಕೂಲಶಾಂತಯ್ಯನವರು ಹೇಳ್ತಾರೆ. ಬಿಸಿಲ ಮುಂದಣ ಮಂಜಿನಂತಾಯಿತ್ತು, ದಿಟದ ಮುಂದಣ ಸೆಟೆಯಂತಾಯಿತ್ತು, ಪುಣ್ಯದ ಮುಂದಣ ಪಾಪದಂತಾಯಿತ್ತು, ಯೋಗಿಯ ಮುಂದಣ ಸಂಸಾರದಂತಾಯಿತ್ತು, ಧೀರನ ಮುಂದಣ ಹೇಡಿಯಂತಾಯಿತ್ತು, ಉರಗನ ಮುಂದಣ ಬೇಕದಂತಾಯಿತ್ತು, ಹರಿಯ ಮುಂದಣ ಕರಿಯಂತಾಗಿತ್ತು, ವಿವೇಕದ ಮುಂದಣ ದುಃಖದಂತಾಯಿತ್ತು, ಪುಣ್ಯಾರಣ್ಯ ದಹನ ಭೀಮೇಶ್ವರನೆಂಬ ಸದ್ಗುರು ಕಾರುಣ್ಯವಾಗಲೊಡನೆ ಎನ್ನ ಸ್ತುತಿಯ ಪ್ರಪಂಚ ಸರ್ವವೂ ಓಡಿದವಯ್ಯ. ಈ ಜಗತ್ತಿಗೆ ನಾನ್ ಬಂದ್ಮೇಲೆ ನನಗೆ ಏನೇನ್ ಕಷ್ಟ ಬಂದಿದ್ಯೋ ಎಲ್ಲವೂ ಗುರು ಕಾರುಣ್ಯದಿಂದ ಕರಗಿ ಹೋಯ್ತು ಅನ್ನೋ ಮಾತನ್ನ ಈ ವಚನದಲ್ಲಿ ಬಹಳ ಸ್ವಾರಸ್ಯಕರವಾಗಿ ಕೂಲಶಾಂತಯ್ಯನವರು ಹೇಳಿದ್ದಾರೆ. ಇನ್ನು ಮನುಷ್ಯ ಮತ್ತು ಪ್ರಕೃತಿಯನ್ನ ಶರಣರು ಹೇಗೆ ನೋಡ್ತಾರೆ ಅಂತಂದ್ರೆ, ಪ್ರಕೃತಿಯಿಂದಲೇ ಮನುಷ್ಯ ಬಂದಿರೋದು. ನಿನ್ನೆ ನಾನು ಅಕ್ಕಮಹಾದೇವಿ ಹೇಳ್ಬೇಕಾದ್ರೆ ಅವಾಗ ಹೇಳಿದ್ದೆ, ಪಂಚೇಂದ್ರಿಯಗಳು ಮತ್ತೆ ಪಂಚಭೂತಗಳು ಒಂದಕ್ಕೊಂದು ಪೂರಕ, ಪ್ರಕೃತಿಯನ್ನು ಬಿಟ್ಟು ಮನುಷ್ಯ ಇಲ್ಲ. ಆ ರೀತಿ ಭಾವನೆಯಿಂದ ಕೂಲಶಾಂತಯ್ಯನವರು ಈ ವಚನದಲ್ಲಿ ಹೇಳ್ತಾರೆ, ಬಿತ್ತಿದ ಬೆಳೆ, ಕಟ್ಟಿದ ಕೆರೆ, ಸಲಹಿದ ಶರೀರ, ನೆಟ್ಟ ವೃಕ್ಷ ತನಗಲ್ಲದೆ ಅವ ಕೊಡಲುಂಟೆ, ತಾ ಮಾಡುವ ಭಕ್ತಿ ತನಗಲ್ಲದೆ ಬೇರೊಂದು ಗುಣವನ್ನರಸಲಿಲ್ಲ, ಆ ಪರಿಯ ನಿನ್ನ ನೀ ತಿಳಿ, ಪುಣ್ಯಾರಣ್ಯ ದಹನ ಭೀಮೇಶ್ವರ ಲಿಂಗ ನಿರಂಗ ಸಂಗ. ಅಂದ್ರೆ ಈ ಪ್ರಕೃತಿಯಲ್ಲಿ ಏನೇನಿದೆಯೋ ಎಲ್ಲವೂ ತಮ್ಮ ಸ್ವಾರ್ಥಕ್ಕಾಗಿ ಏನೂ ಬಳಸೋದಿಲ್ಲ. ಅವು ಗಿಡ ಇದ್ರೆ ನಮ್ಗೆ ಹೂ ಕೊಡುತ್ತೆ, ಬೆಳೆ ಇದ್ರೆ ನಮ್ಗೆ ಧಾನ್ಯ ಕೊಡುತ್ತೆ, ನದಿ ಇದ್ರೆ ನೀರ್ ಕೊಡುತ್ತೆ, ವೃಕ್ಷ ಇದ್ರೆ ಫಲ ಕೊಡುತ್ತೆ. ಈ ಪ್ರಕೃತಿಯಲ್ಲಿರುವಂತ ಎಲ್ಲವೂ ನಮ್ಗೆ ಕೊಟ್ಟು ಅವು ಎತ್ತಿದ ಕೈ, ದಾಸೋಹದ ಕೈ ಪ್ರಕೃತಿಯದಾದ್ರೆ ಮನುಷ್ಯ ಎಲ್ಲವನ್ನು ಬೇಡಿ ಬೇಡಿ ತಿಂದವನಾಗ್ತಾನೆ. ಹಾಗಾಗಬಾರದು ಅಂತಂದ್ರೆ ಸಲಹಿದ ಶರೀರ, ಈಗ ನಮ್ಮ ಈ ಶರೀರವನ್ನ ನಾವು ಅದನ್ನ ಸಾಕ್ತಿರ್ತೀವಿ, ಅದಕ್ಕೆ ಹೊತ್ತೊತ್ತಿಗೆ ಆಹಾರ ಕೊಡ್ತೀವಿ, ಹೊತ್ತೊತ್ತಿಗೆ ನೀರ್ ಹಾಕ್ತಿವಿ, ನಿದ್ದೆ ಬಂದಾಗ ಮಲಗಿಸ್ತೀವಿ. ಈ ಸಲಹಿದ ಶರೀರ ಯಾವುದಕ್ಕೆ ಬಳಸ್ಬೇಕು ಅಂದ್ರೆ ಜಂಗಮ ಕಾರ್ಯಕ್ಕೆ ಬಳಸ್ಬೇಕು ಅನ್ನೋ ಮಾತನ್ನ, ಆ ಜಂಗಮ ಕಾರ್ಯಕ್ಕೆ ನಾವು ಬಳಸಿದಾಗ ಮನುಷ್ಯನ ಬದುಕು ಸಾರ್ಥಕ ಆಗುತ್ತೆ ಅನ್ನೋ ಮಾತನ್ನ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ವಚನದಲ್ಲಿ, ಈಗ ಅನೇಕ ಧರ್ಮಗಳಿದಾವೆ, ಜಾತಿಗಳಿದಾವೆ, ಎಲ್ಲದಕ್ಕೂ ಒಂದೊಂದು ಬೇರೆ ಬೇರೆ ತರದ, ಈಗ ನಾವು ಕೆಲವರನ್ನ ನೋಡಿದಾಗ ಇವರು ಕ್ರಿಶ್ಚಿಯನ್, ಇವರು ಮುಸ್ಲಿಮ್ರು, ಇವರು ಸಿಖ್ರು ಅಂತ ಈಗ ನಾವು ಆ ಧರ್ಮನ ಗುರುತನ್ನ ಅವರ ಹಾವ ಭಾವ, ಅವರ ವೇಷಭೂಷಣದಿಂದನೇ ನಮ್ಗೆ ಎಷ್ಟೋ ಗೊತ್ತಾಗುತ್ತೆ. ಹಾಗೆ ಬಾಹ್ಯ ಆಡಂಬರದಿಂದ ನಾವು ಧರ್ಮದ ಆಚರಣೆಯನ್ನ ಮಾಡ್ತಾ ಇದೀವಿ. ಆ ಬಾಹ್ಯ ಆಡಂಬರಕ್ಕೆ ನಾವು ಮಹತ್ವ ಕೊಡಬಾರ್ದು ಅನ್ನೋ ಮಾತನ್ನ ಇನ್ನೊಂದು ವಚನದಲ್ಲಿ ಕೂಲಶಾಂತಯ್ಯನವರು ಹೇಳ್ತಾರೆ. ಕೆಲವರು ಜಡೆಯನ್ನ ಬಿಟ್ಟಿರ್ತಾರೆ, ಕೆಲವರು ಮುಡಿಯನ್ನ ಕಟ್ಟಿರ್ತಾರೆ, ಇನ್ನ ಕೆಲವರು ಬೋಳ್ ತಲೆಯನ್ನ ಮಾಡ್ಕೊಂಡಿರ್ತಾರೆ. ಯಾವುದೇ ತರದ ತಲೆಯ ವಿನ್ಯಾಸ ಇದ್ರೂನು ನಡೆ ಮತ್ತೆ ನುಡಿ ಸಿದ್ಧಾಂತ ಒಂದಾಗಿರ್ಬೇಕು ಅನ್ನೋ ಮಾತನ್ನ ಇದ್ರಲ್ಲಿ ಹೇಳ್ತಾರೆ. ಆಗ ಅದು ಅವರ ಒಳಗಿರುವ ಪರಮ ಜ್ಯೋತಿ ಪ್ರಜ್ವಲಿಸುತ್ತೆ ಅನ್ನೋ ಮಾತನ್ನ, ಆ ಅರಿವು ಜಾಗೃತ ಆಗುತ್ತೆ ಅನ್ನೋ ಮಾತನ್ನ ಇಲ್ಲಿ ಕೂಲಶಾಂತಯ್ಯನವರು ಈ ವಚನದಲ್ಲಿ ಹೇಳ್ತಾರೆ. ಜಡೆ ಮುಡಿ ಬೋಳು ಹೇಗಿದ್ದರೇನೋ, ನಡೆ ನುಡಿ ಸಿದ್ಧಾಂತವಾದಡೆ ಸಾಕು, ಆತ ಪರಂ ಜ್ಯೋತಿ ಗುರುವಹ, ಆ ಇರವ ನಿನ್ನ ನೀನರಿ, ಪುಣ್ಯಾರಣ್ಯ ದಹನ ಭೀಮೇಶ್ವರ ಲಿಂಗ ನಿರಂಗ ಸಂಘ.
ಕೋಲ ಶಾಂತಯ್ಯನವ್ರದ್ದು ಪ್ರತಿಯೊಂದು ವಚನದಲ್ಲೂ ನಿನ್ನನ್ನು ನೀನು ಅರಿ 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 ಅನ್ನೋದನ್ನೇ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಪ್ರತಿ ವಚನದಲ್ಲೂ ಹೆಚ್ಚಿನ ಅಂಶದಲ್ಲಿ ಎಲ್ಲಾ ವಚನದಲ್ಲೂ ಅದು ನಿನ್ನನ್ನು ನೀ ಅರಿ ಅಂದ್ರೆ ಅರಿವಿನ ಬಗ್ಗೆ ಅವರು ಇಷ್ಟು ಆಳವಾಗಿ ಹೇಳ್ತಾರೆ ಅಂತಂದ್ರೆ, ಶರಣರು ಒಂದು ಮಾತನ್ನ ಹೇಳ್ತಾರೆ, ಅರಿವೇ ಗುರು ಅಂತೇಳಿ. ಈಗ ನಮಗ್ ಬಾಹ್ಯವಾಗಿ ಕಾಣ್ಲಿಕ್ಕೆ ಲಿಂಗವನ್ನ ಕೊಡ್ಲಿಕ್ಕೆ ಒಬ್ಬ ಗುರು ಮುಖಾಂತರ ಪಡಿತೀವಿ ನಾವು. ಹಾಗೆ ಎಲ್ಲಾ ಶರಣರಿಗೂನು ಲಿಂಗ ದೀಕ್ಷೆ ಆಗಿರೋದನ್ನ ನಾವು ನೋಡ್ತೀವಿ. ಇವತ್ತಿಗೂ ನಾವು ಲಿಂಗ ದೀಕ್ಷೆಯನ್ನ ಪಡ್ಕೊಳ್ಳುವಾಗ ಗುರುವಿನ ಮುಖಾಂತರನೇ ಪಡ್ಕೊಳ್ತೀವಿ. ಆದ್ರೆ ಇದು ಬಾಹ್ಯವಾಗಿ ಕಾಣುವ ಲಿಂಗ ದೀಕ್ಷೆ. ಆದ್ರೆ ನಮ್ಮ ಅಂತರಂಗದಲ್ಲಿ ನಾವು ಸ್ವಯಂ ಲಿಂಗಿ ಆದಾಗ ನಮ್ಮ ಒಳಗಿನ ಅರಿವೇ ಗುರು ಅನ್ನೋ ಮಾತನ್ನ ಬಹಳ ಒತ್ತಿ ಹೇಳದಂತವ್ರು ಕೋಲ್ ಶಾಂತಯ್ಯನವ್ರು. ಅವರ ಇನ್ನೊಂದು ವಚನ ಇದೆ. ಈ ವಚನದಲ್ಲಿ ಇದು ಬೆಡಗಿನ ವಚನ. ನಿನ್ನೆ ಹೇಗೆ ಜಲದ ಮಂಟಪದ ಮೇಲೆ ಅಂತ ಹೇಳಿ ಅಕ್ಕಮಹಾದೇವಿ ವಚನ ಹೇಳದ್ನಲ್ಲ, ಅದೇ ರೀತಿಯ ಎಲ್ಲಾ ಶರಣ ತತ್ವಗಳನ್ನು ಪೂರ್ತಿ ಒಳಗೊಂಡಂತ ವಚನ ಇದು ಅಲಗನೇರಿ ಹೂವ ಕೊಯ್ದು ಅನ್ನೋ ವಚನ ಇದೆ. ಈ ವಚನದಲ್ಲಿ ಅವರು ಇಷ್ಟಲಿಂಗ ಪೂಜೆ ಬಗ್ಗೆ ಹೇಳ್ತಾರೆ. ಆಮೇಲೆ ಅಷ್ಟಾವರಣ, ಪಂಚಾಚಾರ, ಶತಸ್ಥಳಗಳನ್ನ ಪಾಲಿಸಿದ್ರ ಬಗ್ಗೆ ಹೇಳ್ತಾರೆ. ಆಮೇಲೆ ಅವರು ಆ ಮನುಷ್ಯನ ಒಳಗಿರುವ ಶಕ್ತಿ ಕೇಂದ್ರಗಳನ್ನ ಜಾಗೃತ ಮಾಡ್ಕೊಂಡಿದ್ದಂತ ಅಂಶಗಳನ್ನು ಇದ್ರಲ್ಲಿ ಹೇಳ್ತಾರೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ, ಈ ಶಕ್ತಿ ಕೇಂದ್ರಗಳನ್ನ ಜಾಗೃತಗೊಳಿಸಿ ಆ ಸಹಸ್ರಾರ ಕೊನೆ ಹಂತ ಇದೆಯಲ್ಲ, ಬ್ರಹ್ಮಾನಂದದ ಹಂತ, ಅದನ್ನು ಇದ್ರಲ್ಲಿ ಹೇಳ್ತಾರೆ. ಅದು ಓದಿದಾಗ ನಮ್ಗೆ ಇದು ಏನು ಅಂತಾನೆ ಗೊತ್ತಾಗೋದಿಲ್ಲ. ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಅಲ್ಲಿರುವಂತಹ ಪ್ರತಿಮೆ ಯಾವುದಕ್ಕೆ ಹೋಲಿಸಿದ್ದಾರೆ ಅಂತಂದಾಗ ನಮ್ಗೆ ಗೊತ್ತಾಗುತ್ತೆ. ಒಂದು ಚೂಪಾದ ಕತ್ತಿಯ ಮೇಲೆ ನಿಂತು ಹೂವನ್ನ ಕೊಯ್ದ ಹಾಗೆ, ಬಾವಿಯನ್ನೇ ನುಂಗಿ ನೀರ್ ಕುಡ್ದ ಹಾಗೆ, ಹಣ್ಣನ್ನ ಹಾಕಿ ಇಡೀ ಮರವನ್ನೇ ತಿಂದ ಹಾಗೆ, ಹೆತ್ತವರನ್ನೇ ಕೊಂದ ಹಾಗೆ, ಹೀಗೆಲ್ಲ ಅವರು ಹೋಲಿಕೆಗಳನ್ನ ಕೊಡ್ತಾರೆ. ಅಂದ್ರೆ ಇಲ್ಲ ಅವರು ಹೇಳೋದು ಏನು ಅಂತಂದ್ರೆ, ಎಲ್ಲಾ ತತ್ವಗಳನ್ನ ಅಳವಡಿಸಿರೋದ್ರಿಂದ ಇದನ್ನ ನಾವು ಒಂದೇ ವಚನವನ್ನ ಇಡೀ ದಿನ ಚರ್ಚೆ ಮಾಡ್ಬೋದು. ಅಷ್ಟೊಂದು ಅರ್ಥಗರ್ಭಿತವಾದ ವಚನ ಇದು. ಇಷ್ಟಲಿಂಗ ಪೂಜೆಯ ಆಧಾರದ ಮೇಲೆ ನಾವು ಇದನ್ನ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ, ಆ ಪೂಜೆಗೆ ಕೂತಂತ ಸ್ಥಿತಿ ಇದೆಯಲ್ಲ, ಆ ಸಾಧನೆಯನ್ನ ಮಾಡುವ ಸ್ಥಿತಿನೇ ಅದು ಒಂದು ಅಲಗನೇರಿ ಹೂವ ಕೊಯ್ದು ಅಂತ. ಆ ಕತ್ತಿಯ ಮೇಲೆ ನಿಂತು ಮೇಲ್ಗಡೆ ಬ್ರಹ್ಮಾನಂದದ ಸ್ಥಿತಿ ಇದೆಯಲ್ಲ, ಎಲ್ಲಾ ಶಕ್ತಿ ಕೇಂದ್ರಗಳನ್ನ ಹತ್ತಿಕೊಂಡು ಮೇಲ್ ಹೋಗಿ ಇಷ್ಟಲಿಂಗ ಪೂಜೆಯಲ್ಲಿ ಮಗ್ನರಾದಾಗ ಆ ಒಂದು ಆನಂದದ ಸಚ್ಚಿತ್ತ ಆನಂದದ ಸ್ಥಿತಿಗೆ ಏನ್ ಹೋಗ್ತೀವಲ್ಲ, ಹೋಗಿ ಅಲ್ಲಿ ಬ್ರಹ್ಮಕಮಲ ಏನು ಅರಳುತ್ತೆ, ಆ ಒಂದು ಸ್ಥಿತಿಗೆ ಅಲಗನೇರಿ ಹೂವ ಕೊಯ್ದು ಆ ಬ್ರಹ್ಮ ಕಮಲವನ್ನ ತೆಗೆದುಕೊಳ್ಳಿಕ್ಕೆ ಇಡೀ ಶರೀರವನ್ನು, ಅದು ಸಾಧನೆ ಅಷ್ಟು ಸುಲಭ ಅಲ್ಲ. ಅದು ಅಲಗನೇರಿದ ಹಾಗೆ, ಚೂಪಾದ ಕತ್ತಿಯ ಮೇಲೆ ನಿಂತ್ರೆ ಕಾಲು ಒಳಗಡೆ ಹೋಗುತ್ತೆ, ನಿಲ್ದೇ ಇದ್ರೆ ನಾವು ಸ್ಥಿತಿ ತಪ್ಪ ಹೋಗುತ್ತೆ. ಹೀಗೆ ಇಂಥ ಒಂದು ಸಾಧನೆಯ ಹಾದಿ ಬಹಳ ಕಷ್ಟ ಇರುತ್ತೆ. ಅಂತ ಕಷ್ಟದ ಹಾದಿಯಲ್ಲಿ ನಾವು ಸಾಧನೆಯನ್ನ ಮಾಡ್ತೀವಲ್ಲ, ಆಗ ಅದು ಅಲಗನೇರಿ ಹೂವನ್ನ ಪಡೆದ ಹಾಗೆ. ಆಮೇಲೆ ನಮ್ಮ ಒಳಗಡೆ ಇರುವಂತಹ ನಾನು, ಹೆತ್ತವನ ಕೊಂದು ಅನ್ನೋ ಒಂದ್ ಮಾತು ಬರುತ್ತಿದ್ರಲ್ಲಿ. ಈಗ ನನ್ನೊಳಗೆ ನಾನು ಇದೀನಿ ಅಂತ ನಾನು ಅಂತ ಏನ್ ತಿಳಿತೀನಲ್ಲ, ಅದು ನಾನು ಅನ್ನೋದು ನಾನು ಹೆತ್ತಿದ್ದು ಅಹಂ. ಅದು ಆ ಹೆತ್ತ ಅಹಮ್ಮನ್ನ ನಾವು ತೊಡೆದು ಹಾಕ್ಬೇಕು. ಆ ಅಹಮ್ಮನ್ನ ನಾವು ತೊಡೆದು ಹಾಕಿದ್ವಿ ಅಂತಂದ್ರೆ ಅರಿವಿನ ದಾರಿ ನಮ್ಗೆ ಸ್ಪಷ್ಟ ಆಗುತ್ತೆ, ಆ ಅರಿವು ನಮ್ಮದಾಗುತ್ತೆ ಅನ್ನೋ ಮಾತನ್ನ ಈ ವಚನದಲ್ಲಿ ಅವರು ಹೇಳ್ತಾರೆ. ಅಲಗನೇರಿ ಹೂವ ಕೊಯ್ದು ಬಾವಿಯ ನುಂಗಿ ನೀರ ಕುಡಿದು ಹಣ್ಣ ಹಾಕಿ ಮರನ ಮೆದ್ದವನಾರಯ್ಯ, ಹೆತ್ತವನ ಕೊಂದು ಅರಿಗಳ ಕಳೆಗೊಂದು ಬದುಕಿದವನಾರೆಂಬುದ ನಿನ್ನ ನೀನರಿ, ಪುಣ್ಯ ಅರಣ್ಯ ದಹನ ಭೀಮೇಶ್ವರ ಲಿಂಗ ನಿರಂಗ ಸಂಘ. ಇಂತ ಹಲವಾರು ವಚನಗಳು, ಬೆಳಗಿನ ವಚನಗಳೇನಿದಾವೆ ಅದನ್ನೆಲ್ಲ ನಾವು ಇಷ್ಟಲಿಂಗ ಪೂಜೆಗೆ ಕುಳಿತ ಒಂದು ಪ್ರಕ್ರಿಯೆಯ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಆ ವಚನಗಳೆಲ್ಲ ನಿರ್ವಚನಗಳಾಗಿ ನಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇದೆ. ಎಲ್ಲಾ ಶರಣರ ಹಾಗೆ ಕೋಲ ಶಾಂತಯ್ಯನವರಿಗೂನು ಬಸವಣ್ಣನೇ ಮೂಲ ಆಧಾರ, ಮತ್ತೆ ಅವರ ಪ್ರಭಾವನೆ ಅವ್ರ ಮೇಲೆ ಬಹಳ ಇತ್ತು. ಎಷ್ಟು ಅಂತಂದ್ರೆ, ನಾನು ಅಂದ್ರೆ ಬಸವಣ್ಣ, ಬಸವಣ್ಣ ಅಂದ್ರೆ ನಾನು ಅನ್ನೋ ರೀತಿನಲ್ಲಿ ಕೋಲ ಶಾಂತಯ್ಯನವರು ಹೇಳ್ಕೊಳ್ತಾರೆ. ಆಮೇಲೆ ಚನ್ನಬಸವಣ್ಣನವ್ರು ಹೇಳ್ತಾರಲ್ಲ,
ಬಸವಣ್ಣನ ಒಡಲಲ್ಲಿ ಹುಟ್ಟಿತ್ತು ಲಿಂಗ ಅಂತ ಹೇಳಿ. ಹಾಗೆ ನಾನು ಹಿಡ್ದಂತ ಲಿಂಗನು ಬಸವಣ್ಣನಿಂದನೇ ಹುಟ್ಟಿದ್ದು ಅನ್ನೋ ಮಾತನ್ನ ಇಲ್ಲಿ ಕೋಲ್ ಶಾಂತಯ್ಯನವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಹಾಗೆ ಅನೇಕ ಶರಣರು ಎಲ್ರುನು ಬಸವಣ್ಣನವರನ್ನ ಹಾಡಿ ಹೊಗಳ್ತಾರಲ್ಲ, ಅದೇ ರೀತಿ ಕೋಲ ಶಾಂತಯ್ಯನವರು ಬಸವಣ್ಣನವರನ್ನ ತುಂಬಾ ಹೊಗಳ್ತಾರೆ. ಹೊಗಳಿ ಅವರಲ್ಲಿರುವಂತ ವ್ಯಕ್ತಿತ್ವ ಎಂತದು ಅನ್ನೋದನ್ನ ಅವರು ಪದೇ ಪದೇ ಜ್ಞಾಪಕ ಮಾಡ್ಕೊಳ್ತಾರೆ. ಹಾಗೆ ಬಸವಣ್ಣನ ವ್ಯಕ್ತಿತ್ವವನ್ನ ಮತ್ತೆ ತಮ್ಮ ವ್ಯಕ್ತಿತ್ವವನ್ನ ಅವರಿಬ್ಬರ ವ್ಯಕ್ತಿತ್ವದ ನಡುವಿನ ನಂಟು ಹೇಗಿತ್ತು ಅನ್ನೋದನ್ನ ಇನ್ನೊಂದು ವಚನದಲ್ಲಿ ಅವ್ರು ಹೇಳ್ತಾರೆ. ನಾನು ಇವತ್ತು ಈ ತರ ಇದೀನಿ ಅಂತಂದ್ರೆ ಅದಕ್ಕೆ ಕಾರಣ ಬಸವಣ್ಣ. ಮತ್ತೆ ಬಸವಣ್ಣ ಇರೋದ್ರಿಂದನೇ ಬಸವಣ್ಣನ ಹಾಗೆ ನಾನು ಇದೀನಿ. ಬಸವಣ್ಣ ಅಂದ್ರೇನೆ ಕೋಲ ಶಾಂತಯ್ಯ. ಆಮೇಲೆ ಕೈಯಲ್ಲಿ ಹಿಡಿದಂತ ಈ ಲಿಂಗವನ್ನ ಕೊಟ್ಟವರು ಬಸವಣ್ಣ. ಹೀಗೆಲ್ಲ ಅವರು ಹೇಳುವಾಗ ಈ ವಚನ ನಮ್ಗೆ ಬಹಳ ಆಪ್ತ ಅನ್ಸುತ್ತೆ. ಎನ್ನಾಕಾರವೇ ನೀನಯ್ಯ ಬಸವಣ್ಣ, ಎನ್ನಾಕಾರವೇ ನೀನಯ್ಯ ಬಸವಣ್ಣ, ನಿನ್ನಾಕಾರವೇ ಕೋಲ ಶಾಂತ. ನೋಡಿ, ಅವ್ರ ತಮ್ಮನ್ನ ತಾವು ಬಹುವಚನದಲ್ಲಿ ಹೇಳ್ಕೊಳಲ್ಲ. ನಿನ್ನ ಆಕಾರನೇ ಈ ಕೋಲ ಶಾಂತ ಅಂತ ಹೇಳ್ಕೊತಾರೆ. ಹಿಡಿದಿರ್ದ ಕರಸ್ಥಲ ಬಸವಣ್ಣನಿಂದ ಉದಯವಾದ ಕಾರಣ ಆ ಬಸವಣ್ಣನ ಶ್ರೀಪಾದಕ್ಕೆ ಅಹೋರಾತ್ರಿಯಲ್ಲಿ ನಮೋ ನಮೋ ಎಂಬೆ. ಪುಣ್ಯ ಅರಣ್ಯ ದಹನ ಭೀಮೇಶ್ವರ ಲಿಂಗ ನಿರಂಗ ಸಂಘ. ಈಗ ಅವರು ಬಸವಣ್ಣನ ಪ್ರಭಾವ ತಮ್ಮ ಇಡೀ ಬದುಕಿನ ಮೇಲೆ ಹೇಗಾಯ್ತು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಕ್ಕಮಹಾದೇವಿನು ಈ ಮೂರೂ ಲೋಕದವರಿಗೂ ಬಸವಣ್ಣನೇ ತಂದೆ ಅನ್ನೋ ಮಾತನ್ನ ಒಂದು ವಚನದಲ್ಲಿ ಹೇಳಿದ ಹಾಗೇನೆ ಇಲ್ಲಿ ಕೋಲ ಶಾಂತಯ್ಯನವರು ತಮ್ಮ ಇಡೀ ವ್ಯಕ್ತಿತ್ವಕ್ಕೆ ಬಸವಣ್ಣನವರೇ ಕಾರಣ ಅನ್ನೋ ಮಾತನ್ನ ಬಹಳ ಆಪ್ತವಾಗಿ ಇದರಲ್ಲಿ ಹೇಳಿದ್ದಾರೆ. ಹೀಗೆ 12ನೇ ಶತಮಾನದ ಅನೇಕ ಶರಣರು, 770 ಜನ ಅಮರಗಣಗಳು, ಇವರೆಲ್ಲರೂ ಇಷ್ಟಲಿಂಗ ಪೂಜೆಯ ಸಾಧನೆಯನ್ನು ಮಾಡಿ ಆ ಎಲ್ಲಾ ಗುರು, ಲಿಂಗ, ಜಂಗಮ, ಪ್ರಸಾದ, ಪಾದೋದಕ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಇವು ಎಲ್ಲವನ್ನು ಬಾಹ್ಯವಾಗಿ ಸ್ವೀಕಾರ ಮಾಡಿ ಹಾಗೆ ಅದನ್ನ ಆಂತರಿಕವಾಗಿ ಅರ್ಥೈಸಿಕೊಂಡು ಎಲ್ಲಾ ಪಂಚಾಚಾರಗಳನ್ನ ಬದುಕಿನಲ್ಲಿ ನಡೆಸಿಕೊಂಡು ಎಲ್ಲಾ ಸ್ಥಳಗಳನ್ನ ಹಂತ ಹಂತವಾಗಿ ಮೇಲೇರಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಐಕ್ಯದ ಸ್ಥಳಕ್ಕೆ ಹೋಗಿ ಆ ಐಕ್ಯದ ಸ್ಥಳದಲ್ಲಿ ಅವರಿಗೆ ಆಗುವ ಬಯಲ ದರ್ಶನದಿಂದ ಮತ್ತೆ ಅವರು ನಿಷ್ಠಾವಂತ ಶರಣನಾಗಿ ಬದುಕುಳಿದು ಅನೇಕ ವಚನಗಳನ್ನ ರಚಿಸಿ ಇವತ್ತಿಗೂ ನಮ್ಮ ಬದುಕಿಗೆ ಉಪಯೋಗ ಆಗುವ ರೀತಿಯಲ್ಲಿ ಆ ವಚನಗಳು ನಮ್ಮ ಮಧ್ಯದಲ್ಲಿ ಜೀವಂತವಾಗಿ ಹರಿದಾಡ್ತಾ ಇವೆ. ಇವತ್ತು 21ನೇ ಶತಮಾನದಲ್ಲೂ ಆ ವಚನಗಳು ನಮ್ಮ ಮಧ್ಯದಲ್ಲಿ ಇದೆ ಅಂತಂದ್ರೆ ಅದರ ತಾಕತ್ತು ಎಷ್ಟಿರಬಹುದು ಅಂತ ನಾವು ಊಹೆ ಮಾಡ್ಬೇಕು. ಅದನ್ನ ಸುಟ್ಟು ಹಾಕ್ಲಿಕ್ಕೆ ಪ್ರಯತ್ನ ಪಟ್ರು, ಏನೇನೋ ಎಲ್ಲ ಸಂಚುಗಳನ್ನ ಹೂಡಿದ್ರು, ಆದ್ರೆ ಆ ವಚನಗಳನ್ನ ಇಡಿಯಾಗಿ ಧ್ವಂಸ ಮಾಡ್ಲಿಕ್ಕೆ ಯಾರಿಂದನೂ ಸಾಧ್ಯ ಆಗ್ಲಿಲ್ಲ. ಇನ್ನೊಂದು, ಇಲ್ಲಿ ಬಸವ ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ಅಲ್ಲೊಂದು ಊರಿದೆ ತಡೋಲ ಅಂತ ಹೇಳಿ, ತಾಡೋಲ ಅಂತಾರೆ. ಆ ತಾಳೆ ಗರಿ ಏನು ಶರಣರು ಬರೀಲಿಕ್ಕೆ ಬಳಸ್ತಿದ್ರಲ್ಲ, ಅದನ್ನ ಆ ತಾಡೋಲಾದಲ್ಲಿ ಬೆಳಿತಾ ಇದ್ರು. ಆ ಇಡೀ ಒಂದಷ್ಟು ಎಕರೆಗಳಷ್ಟು ಜಾಗದಲ್ಲಿ ಅದನ್ನ ಬೆಳೆದು ನಂತರ ಅದನ್ನ ಒಣಗಿಸಿ ಅದರಲ್ಲಿ ಶರಣರು ಎಲ್ಲ ಬರ್ದಿದ್ದನ್ನ ಸಂರಕ್ಷಣೆ ಮಾಡಿ ಇಡ್ತಾ ಇದ್ರು ಅನ್ನೋ ಮಾತನ್ನ ಸಂಶೋಧನೆಗಳಿಂದ ನಮ್ಗೆ ತಿಳಿದು ಬರುತ್ತೆ. ಹಾಗೆ ಎಲ್ಲಾ ಸಂಗ್ರಹಿಸಿಟ್ಟ ವಚನಗಳ ಕಟ್ಟುಗಳು ನಮ್ಗೆ ಲಭ್ಯವಾಗಿರೋದ್ರಿಂದ ಅದು ಫಗು ಹಳಕಟ್ಟಿಯವರ ಒಂದು ನಿರಂತರ ಪ್ರಯತ್ನದಿಂದ ಅವರು ತಮ್ಮ ಜೀವನದ ಹಂಗು ಎಲ್ಲವನ್ನು ತೊರೆದು ಅವರು ನಮ್ಗೆ ಸಂರಕ್ಷಣೆ ಮಾಡಿ ಕೊಟ್ಟಿದ್ರಿಂದ ಇವತ್ತು ನಾವು ಅನೇಕ ಶರಣರ ಅನೇಕ ವಚನಗಳನ್ನು ನಾವು ಇವತ್ತು ಓದ್ಲಿಕ್ಕೆ ಸಾಧ್ಯ ಇದೆ. ಅಂತ ಶರಣರ ಮಧ್ಯದಲ್ಲಿ ಕೋಲ ಶಾಂತಯ್ಯನವರು ಬಹಳ ಪ್ರಮುಖರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ಸುತ್ತೆ. ಇವತ್ತು 362ನೇ ಸಂಚಿಕೆ, ಬಹುಶಃ ಇನ್ನು 3 ಸಂಚಿಕೆ ಆದ್ರೆ 365 1 ವರ್ಷದಷ್ಟು ಆಗ್ಬಹುದು ಅಂತ ನನ್ಗನ್ಸುತ್ತೆ. ಇಂತ ಒಂದು ನಿರಂತರ ಶರಣರ ವಚನ ಸಾಹಿತ್ಯದ ಪ್ರಸಾರವನ್ನ ಮಾಡ್ತಾ ಇರುವಂತ ಸುಜಾತ ಅಕ್ಕವರಿಗೆ ಆಗಾಗ ಇದರಲ್ಲಿ ಈ ಸಭೆಯಲ್ಲಿ ಹಾಡಿನ ಮುಖಾಂತರ ವಚನಗಳನ್ನ ಹೇಳುವಂತ ಅನೇಕರಿದ್ದಾರೆ. ಎಲ್ರಿಗೂ ನನ್ನ ಶರಣಾರ್ಥಿ. ಶರಣಾರ್ಥಿಗಳ್ರಿ ಅಕ್ಕ, ಧನ್ಯವಾದಗಳು. ಶರಣ ಕೋಲ ಶಾಂತಯ್ಯನ ಜೀವನ ದರ್ಶನ ಮತ್ತ ಹಲವಾರು ಅವರ ವಚನಗಳನ್ನ
ಆ ವಚನಗಳಲ್ಲಿರ್ತಕ್ಕಂತ ಮಾನವೀಯ ಮೌಲ್ಯಗಳನ್ನ, ತತ್ವಗಳನ್ನ ಶರಣರು ಯಾವ ರೀತಿಯಾಗಿ ಬಿತ್ತಿದ್ರು ಜನಮಾನಸಕ್ಕ ಅಂತಕ್ಕಂಥದ್ದನ್ನ ಬಹಳಷ್ಟು ಸುಂದರವಾಗಿ ತಾವು ಕಟ್ಟಿಕೊಟ್ರಕ್ಕ. ತಮಗೆ ಅನಂತ ಶರಣು ಶರಣಾರ್ಥಿಗಳು, ಧನ್ಯವಾದಗಳು. ಶಿವಕುಮಾರ್ ಪೌಟೆ ಅಣ್ಣವ್ರು ಮಾತಾಡ್ರಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮೇಡಮ್ ಅವರೇ, ನೀವು ಇದು ನೆಲುವಿಗೆ ಅಂತ ಹೇಳಿದ್ರಲ್ಲ, ಊರು ನೆಲುವಿಗೆ ಅಂತ. ಕೋಲ ಶಾಂತಯ್ಯನೇ ನೆಲುವಿಗೆ ಶಾಂತಯ್ಯ ಅಂತ ಯಾವ ಬುಕ್ ಅಲ್ಲಿ ಎಲ್ಲಾದ್ರು ಓದಿದ್ರ ಅಥವಾ ಮಾಹಿತಿ ಎಲ್ಲಿಂದ ಬಂತು ಅಂತ? ಇದೆ ಬೇಕಾದಷ್ಟು ಪುಸ್ತಕದಲ್ಲಿ ಇದೆ. ಅವ್ರು ನೆಲೋಗಿಯವರು ಅನ್ನೋದು ಖಚಿತವಾಗಿ ಹೇಳ್ಬಹುದು. ಎಲ್ಲಾ ಪುಸ್ತಕದಲ್ಲೂ ಇದಾವೆ. ಆಮೇಲೆ ಇವತ್ತಿಗೂ ನಾನು ಅಲ್ಲಿ ಹೋಗಿದ್ದೀನಿ, ನೆಲೋಗಿಗೆ ಹೋಗ್ ಬಂದಿದ್ದೀನಿ ನಾನು. ಅಲ್ಲಿ ಭೀಮಾ ನದಿ ಇರೋದು, ಆಮೇಲೆ ಅಲ್ಲಿ ದೇವಸ್ಥಾನ ಇರೋದು, ಮತ್ತೆ ಕೋಲಶಾಂತಯ್ಯನ ಹೆಸರ ಮೇಲೆನೆ ಒಂದು ಸಮ್ಮೇಳನ ಮಾಡಿದ್ರಲ್ಲಿ. ಹಾಗಾಗಿ ಅವ್ರು ನೆಲೋಗಿ ಐತಿಹಾಸಿಕ ದಾಖಲೆಗಳು ಖಂಡಿತ ಇದೆ. ಪುಸ್ತಕದ ಹೆಸರು ಈಗ ನನ್ಗೆ ನೆನಪಿಗೆ ಬರ್ತಾ ಇಲ್ಲ. ನಾನು ಬೇಕಾದಷ್ಟು ಪುಸ್ತಕಗಳನ್ನ ಓದಿ ರೆಫರ್ ಮಾಡಿ ಇದನ್ನ ಬರ್ದಿರೋದು, ಲೇಖನವನ್ನ ಬರ್ದಿದ್ದೀನಿ ನಾನು ಪೂರ್ತಿ. ಸರಿ, ಈಗ ಅದು ಭೂಯಾರ ಶಾಸನ ಮತ್ತು ಶಿರಿವಾಳ ಶಾಸನ ಮತ್ತು ಬಸವಪಟ್ಟಣ ಶಾಸನ, ಇಲ್ಲಿ 3 ಪಠ್ಯ ನನ್ನ ಹತ್ರ ಇದೆ. ಇದ್ರ ಬಗ್ಗೆ ಸ್ವಲ್ಪ ವರ್ಕ್ ಮಾಡಿದೆ. ಇದು ಕೋಲ ಶಾಂತಯ್ಯ ಬೇರೆ, ನೆಲುವಿಗೆ ಶಾಂತಯ್ಯ ಬೇರೆ. ನೆಲುವಿಗೆ ಶಾಂತಿಮಯ್ಯ ಅವರು ಸ್ವಲ್ಪ ಮುಂಚೆ ಇದ್ದವರು. ಅವರ ಮಗ ಸಿದ್ಧ ರೇವಣ ದೇವ, ಅವನ ಮಗ ಇಮ್ಮಡಿ ಸಾತಿದೇವ ಅಂತ ಬಸವಪಟ್ಟಣ ಶಾಸನ ಹೇಳುತ್ತೆ. ಆಮೇಲೆ ಭೂಯಾರ ಶಾಸನದಲ್ಲೂ ಅಷ್ಟೇ ಶಿವಯೋಗಿ ಶಾಂತಿಮಯ್ಯಗಳು ಅಂತ ಹೇಳುತ್ತೆ. ಆದ್ರೆ ಇಲ್ಲಿಯೂ ಸಹಿತ ಕೋಲ ಶಾಂತಯ್ಯನೇ ನೆಲುವಿಗೆಯ ಶಿವಯೋಗಿ ಶಾಂತಿಮಯ್ಯ ಅಂತ ಎಲ್ಲೂ ಇಲ್ಲ ನನಗ್ ಗಮನಕ್ಕೆ ಬಂದಾಗೆ. ನಿಮ್ಗೆ ವೀರಣ್ಣ ದಂಡೆಯವ್ರು ಬರೆದಂತ ಪುಸ್ತಕದಲ್ಲಿ ನೋಡಿದೀನಿ ನಾನು. ಅದರಲ್ಲಿ ಅವರು ಹೇಳ್ತಾರೆ ನೆಲೋಗಿನೇ ಶಾಂತಯ್ಯ, ಕೋಲ್ ಶಾಂತಯ್ಯಂದ ಊರು ಅಂತ ಹೇಳಿ. ಅದ್ರಲ್ಲಿ ಓದಿದ್ದು ನೆನಪಿಗೆ ಬರ್ತಾ ಇದೆ ನನ್ಗೆ. ಗೊತ್ತಾಯ್ತು. ನೀವು ಅದು ಶರಣ ಸ್ಮಾರಕಗಳು ಪುಸ್ತಕ ಓದಿದ್ದೀರಾ? ಅದ್ರಲ್ಲಿ ನೋಡಿದೀನಿ. ಅದಕ್ಕೆ ಆಧಾರಗಳನ್ನ ಕೊಟ್ಟಿಲ್ಲ ಅವರು. ಹಾಗೆ ಅಂದ್ರೆ ಊರಲ್ಲಿ ಹೇಳ್ತಾರೆ, ಊರಲ್ಲಿ ಜನ ಹೇಳ್ತಾರೆ, ಆತರ ಹೇಳಿದ್ದು. ಬಟ್ ಅದಕ್ಕೆ ಹೌದೌದು, ನಾವು ಈಗ ಇದು ಎಲ್ಲವನ್ನೂ ಸ್ವಲ್ಪ ಕನ್ಫ್ಯೂಷನ್ ಅಲ್ಲೇ ಇರುತ್ತೆ, ಅವ್ರ ವೈಯಕ್ತಿಕ ಜೀವನ, ಹೆಸರು ಎಲ್ಲ. ಆದ್ರೆ ವಚನಗಳೇನಿರುತ್ತಲ್ಲ, ವಚನದ ಆಧಾರದ ಮೇಲೆ ನಾವು ವಚನದ ಆಶಯಕ್ಕೇನೆ ಹೆಚ್ಚು ಒತ್ತು ಕೊಡ್ಬೇಕಾಗತ್ರಿ ಅಣ್ಣ. ದೊಡ್ಡ ಸಮಸ್ಯೆನೇ ಅದು. ಏನಂದ್ರೆ ವಚನಕಾರರ ವಚನಗಳ ಬಗ್ಗೆ ತುಂಬಾ ಮಾತಾಡ್ತಾರೆ, ಬಟ್ ವಚನಕಾರರ ಇತಿಹಾಸನೇ ನಮ್ಮ ಯಾರು ಮಾಡ್ಲಿಲ್ಲ. ಇದ್ರ ಬಗ್ಗೆ ಇದು ನಾನ್ ನೋಡಿದ ಹಾಗೆ ಇದು ಯಾವ ಶಾಸನದಲ್ಲೂ ಕೋಲ ಶಾಂತಯ್ಯನೇ ನೆಲುವಿಗೆ ಶಾಂತಿಮಯ್ಯನೇ ಒಂದೇ ಅಂತ ಇಲ್ಲ. ನೋಡೋಣ, ಚರ್ಚೆ. ಹೌದೌದು, ಅದ್ರ ಮೇಲೆ ಚರ್ಚೆನೂ ಆಗ್ಬೇಕು, ಸಂಶೋಧನೆನೂ ಆಗ್ಬೇಕು. ನಾನು ಆರಂಭದಲ್ಲಿ ಹೇಳಿದೆ ಅದನ್ನ, ನೆಲುಗಿಯವರು ಅವರು ಅಂತ ಹೇಳಿ ಎಲ್ಲ ಹೇಳಿದೆ ನಾನು. ಆದ್ರೂ ಅಲ್ಲಿ ನಾವು ವೈಯಕ್ತಿಕ ಬದುಕಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ಲಿಕ್ಕೆ ವಚನದಲ್ಲಿ ಯಾವುದೇ ದಾಖಲೆ ಇಲ್ಲ. ಅವ್ರು ಎಲ್ಲೂ ನಾನ್ ನೆಲೋಗಿಯವನು ಅಂತ ಹೇಳ್ಕೊಂಡಿಲ್ಲ. ಅದೇ ಕೆಲವು ವಚನಕಾರರದ್ದು ವೈಯಕ್ತಿಕ ದಾಖಲೆ ಸಿಗುತ್ತೆ ನಮ್ಗೆ. ಈಗ ಅಕ್ಕಮಾದೇವಿ ವಚನದಲ್ಲಿ ಇದೆ, ನಾನು 3 ತಪ್ಪ ಹೊರಿಸಿ ಹೊರಗ್ ಬಂದವಳಿಗೆ ಇನ್ಯಾರ ಹಂಗಿದೆ ನನ್ಗೆ ಅನ್ನೋ ಅರ್ಥದಲ್ಲಿ ಅಕ್ಕಮಾದೇವಿ ವಚನದಲ್ಲಿ ಸಿಗುತ್ತೆ. ಅವಾಗ ನಾವು ಆಕೆ ಒಂದು 3 ತಪ್ಪನ್ನ ರಾಜನ್ ಮೇಲೆ ಹೊರಿಸಿ ಹೊರಗ್ ಬಂದಿದ್ಲು ಅನ್ನೋದು ಸ್ಪಷ್ಟ ಆಗುತ್ತೆ. ಆ ರೀತಿ ಇಲ್ಲಿ ಕೋಲ್ ಶಾಂತಯ್ಯಂದು ಯಾವುದೂ ವೈಯಕ್ತಿಕ ವಿಚಾರಗಳು ಇಲ್ವೇ ಇಲ್ಲ. ಈಗ ಈ ಶಾಸನದಲ್ಲಿ ಸಂಶೋಧನೆ ಮಾಡಿ ಏನ್ ಹೇಳ್ತಾರೋ ಅದ್ರಿಂದ ಇಷ್ಟು ತಿಳ್ಕೊಳ್ಬಹುದು. ಇದನ್ನೆಲ್ಲ ನಾವು 100ಕ್ಕೆ 100 ಸತ್ಯ ಅಂತ ಹೇಳಲಿಕ್ಕೂ ಆಗಲ್ಲ. ಏನೇನೋ ಆಧಾರದ ಮೇಲೆ ಹೇಳ್ತಾರೆ ಪ್ರತಿಯೊಬ್ಬ ಸಂಶೋಧಕರು. ಹೌದು ಮೇಡಮ್, ಅದನ್ನ ಮುಂದುವರ್ಸೋಣ, ಚರ್ಚೆ ಮುಂದುವರ್ಸ. ಹೌದೌದು, ನಿಜ ಮಾಡ್ಬೇಕದನ್ನ. ಶರಣಾರ್ಥಿ. ಧನ್ಯವಾದಗಳು ಶಿವಕುಮಾರ್ ಪೌಟೆ ಅಣ್ಣ ಅವರಿಗೆ. ಅದಕ್ಕೆ ಸರಿಯಾದ ವಿವರಣೆಯನ್ನು ಕೊಟ್ಟಂತ ಕಾವ್ಯಶ್ರೀ ಮಹಾಗಾವ್ಕರ್ ಅಕ್ಕ ಅವರಿಗೂ ಧನ್ಯವಾದಗಳು. ಶಿವಕುಮಾರ್ ಅಣ್ಣ ಅವರಿಗೂ ಶರಣಾರ್ಥಿಗಳು. ಈಗ ಮತ್ತೆ ಯಾರಾದ್ರೂ ಈ ವಿಷಯದ ಕುರಿತು ಶರಣ ಕೋಲ ಶಾಂತಯ್ಯನವರ ಬಗ್ಗೆ ಇನ್ನಷ್ಟು ಯಾರಾದ್ರೂ ಮಾತಾಡೋರು ಇದ್ರಿ ಅಂದ್ರೆ ಹ್ಯಾಂಡ್ ರೈಸ್ ಮಾಡ್ರಿ ಅಂತ ಹೇಳಿ ಕೇಳ್ತಾ, ಹಲವಾರು ವಿಷಯಗಳನ್ನ, ಹಲವಾರು ಅವರು ವಚನಗಳಲ್ಲಿ ತುಂಬಿರ್ತಕ್ಕಂತ ಆಶಯಗಳನ್ನ, ಮೌಲ್ಯಗಳನ್ನ ಕಾವ್ಯಶ್ರೀ ಅಕ್ಕ ಅವರು ಬಹಳ ಸುಂದರವಾಗಿ ಕಟ್ಟಿಕೊಟ್ಟಾರ.
ಇನ್ನಷ್ಟು ಯಾರಿಗಾದ್ರೂ ಏನಾದ್ರೂ ಈ ವಿಷಯದ ಕುರಿತು ಮಾತನಾಡೋದು ಇತ್ತು ಅಂದ್ರ ಹ್ಯಾಂಡ್ ರೈಸ್ ಮಾಡ್ರಿ ಅಂತ ಹೇಳಿ ವಿನಂತಿ. ಅಕ್ಕರ ಒಂದ್ ನಿಮಿಷ, ಇನ್ನೊಂದು ಕುತೂಹಲಕಾರಿಯಾದ ಒಂದು ಮಾಹಿತಿ ಇದೆ. ಈಗ ಮೇಡಮ್ ಅವ್ರು ಹೇಳಿದ್ದು ಶಾಸನ ನೋಡಿ, 12ನೇ ಶತಮಾನದ ಕ್ರಾಂತಿಯ ನಂತರ ಅನೇಕ ಶರಣರು ನಾನಾ ಕಡೆಗೆ ತಮ್ಮ ಪ್ರಯಾಣವನ್ನ ಬೆಳೆಸಿದ್ರು. ಕೆಲವರು ಬಹುತೇಕ ಜನ ಉಳುವಿ ಕಡೆ ಹೋದ್ರು, ಕೆಲವರು ಶ್ರೀಶೈಲ ಕಡೆ ಹೋದ್ರು. ಹಾಗೇನೆ ನಿಮ್ಗೆ ಈಗ ಹೇಳಿದ್ರಲ್ಲ ಬೂಯಾರ ಶಾಸನದ್ದು ಅಂತ, ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಬೂಯಾರದ ಒಂದು ಶಾಸನ ಏನಿದೆ, ಬಹಳ ಮಹತ್ವದ ಶಾಸನ. ಇದರಲ್ಲಿ ನೆಲುವಿಗೆಯ ಸಾತಯ್ಯಗಳು ಅವರು ಉಲ್ಲೇಖ ಬರುತ್ತೆ. ಅದರಲ್ಲಿ ಅವರ ಮಗ ಪುತ್ರ ರೇವಣದೇವಯ್ಯನ ಉಲ್ಲೇಖನೂ ಬರುತ್ತೆ. ಆದ್ರೆ ಏನು ವಿಶೇಷ, ಏನು ಕುತೂಹಲಕಾರಿ ಮಾಹಿತಿ ಏನು ಅಂದ್ರೆ, ಇದೇ ಶಿವಯೋಗಿ ಶಾಂತಿಮಯ್ಯಗಳು ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕು ಬಸವಪಟ್ಟಣ ಶಾಸನದಲ್ಲೂ ಉಲ್ಲೇಖ ಬರುತ್ತೆ. ಅದರಲ್ಲಿ ಯಾರು ಶಾಸನವನ್ನ ರಚನೆ ಮಾಡಿದ್ದಾರೆ ಅಂದ್ರೆ, ಅವರ ಮೊಮ್ಮಗ ಇಮ್ಮಡಿ ಸಾತಿದೇವ ಅದನ್ನ ರಚನೆ ಮಾಡಿದಾನೆ. ಅದ್ರ ಜೊತೆಗೆ ಏನ್ ವಿಶೇಷ ಅಂದ್ರೆ, ಅವ್ರು ತಮ್ಮ ವಂಶ ವೃಕ್ಷವನ್ನು ಸಹಿತ ಹೇಳ್ತಾರೆ. ನೆಲುವಿಗೆಯ ಶಾಂತಿಮಯ್ಯನ ಮಗ ಸಿದ್ದರೇವಣದೇವ, ಅವರ ಮಗ ಇಮ್ಮಡಿ ಸಾತಿದೇವ, ಅವರ ಮಗ ಕುಮಾರ ರೇವಣದೇವ, ಹೀಗೆ 4 ತಲೆಮಾರಿನ ವಂಶ ವೃಕ್ಷವನ್ನು ಕೊಟ್ಟು, ಮತ್ತೆ ತನ್ನ ತಾತ ನೆಲುವಿಗೆಯ ಶಾಂತಿಮಯ್ಯನಿಗೆ ಒಂದು ಗದ್ದುಗೆಯನ್ನ ಕಟ್ಟಿಸಿದ ವಿವರ ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕಿನ ಬಸವಪಟ್ಟಣದಲ್ಲಿ ಸಿಗುತ್ತೆ. ಎಂಥ ಒಂದು ಸಂಬಂಧ ನೋಡಿ. ಬೂಯಾರ ಶಾಸನ ಎಲ್ಲಿ, ಬೂಯಾರ ಎಲ್ಲಿ, ಬಸವಪಟ್ಟಣ ಎಲ್ಲಿ? ಉತ್ತರದ ಇಂಡಿ ತಾಲೂಕಿನ ಬೂಯಾರ ಮತ್ತು ದಕ್ಷಿಣದ ಹಾಸನ ಜಿಲ್ಲೆಯ ಬಸವಪಟ್ಟಣ. ಹೇಗೆ 2-3 ತಲೆಮಾರಿನಲ್ಲಿ ಅಲ್ಲಿಂದ ಇಲ್ಲಿಗೆ ಸ್ಥಳಾಂತರ ಆಗಿದೆ ಅನ್ನೋದು ನಮ್ಮ ಶರಣರ ಒಂದು ಅಧ್ಯಯನಕ್ಕೆ ಒಂದು ಕುತೂಹಲಕಾರಿಯಾದ ಮಾಹಿತಿ ಇದು. ಧನ್ಯವಾದಗಳು. ಶಿವಣ್ಣ ಅವ್ರೆ, ನೀವು ಹೇಳಿದ್ದು ಸರಿ. ಯಾಕಂದ್ರೆ ಅವರು ವಚನಗಳ ಕಟ್ಟನ್ನ ತೆಗೆದುಕೊಂಡು ಹೋಗುವಾಗ ಎಲ್ಲೆಲ್ಲೋ ಹೋಗ್ತಾ ಹೋಗ್ತಾ ನೆಲುವಿಯಲ್ಲಿ ಸ್ವಲ್ಪ ದಿನ ಇದ್ದು ಮುಂದೆ ಮತ್ತೆ ಅಲ್ಲಿ ಹಾಸನ ಜಿಲ್ಲೆ ತನಕನೂ ಹೋಗಿರ್ಬಹುದು. ಅಲ್ಲಿ ಹೋದ್ಮೇಲೆ ಅಲ್ಲಿ ಮುಂದುವರೆದಿರ್ಬೋದು. ಇವೆಲ್ಲ ಸಾಧ್ಯತೆಗಳಿದಾವೆ. ಇರ್ಬೋದು. ಯಾಕಂದ್ರೆ ಬೂಯಾರ ಶಾಸನದಲ್ಲಿ ಬರುವ ಈ ಶಿವಯೋಗಿ ಶಾಂತಿಮಯ್ಯಗಳು ಅವರು ಈಗ ಬಸವಪಟ್ಟಣಕ್ಕೆ ಹೋಗಿದ್ದಾರೆ ಅಂದ್ಮೇಲೆ ಬೇರೆ ಬೇರೆ ಕಡೆನೂ ಹೋಗಿರ್ತಾರೆ. ಮತ್ತೆ ಅವ್ರದ್ದು ಮೂಲ ಉದ್ದೇಶ ಈ ಶರಣ ತತ್ವಗಳನ್ನ ಪ್ರಚಾರ ಮಾಡೋದಿತ್ತು, ವಚನಗಳ ಕಟ್ಟನ್ನ ಸಂರಕ್ಷಣೆ ಮಾಡೋದಿತ್ತು. ಅವ್ರು ಮುಂದೆ ಹೋಗಿ ಅಲ್ಲೊಂದಿಷ್ಟು ಕೆಲಸ ಕಾರ್ಯ ಮಾಡಿದ್ರಿಂದ ಅಲ್ಲಿಯ ಶಾಸನದಲ್ಲೂ ಅವ್ರ ದಾಖಲೆ ಆಗಿರ್ಬೋದು ಅಂತ ಅನ್ಸುತ್ ನೋಡಿ. ಅದೇ ಅವರು ಅಲ್ಲಿಗೆ 2 ತಲೆಮಾರಿಗಾಗ್ಲೇ ಈ ದಕ್ಷಿಣ ಕರ್ನಾಟಕಕ್ಕೆ ಬಂದ್ಬಿಟ್ಟಿರ್ತಾರೆ. ಇದೊಂದು ಕುತೂಹಲಕಾರಿ ಮಾಹಿತಿ ಅಷ್ಟೇ. ನಿಜ. ಹೌದು. ಧನ್ಯವಾದಗಳು ಅಣ್ಣರು, ಧನ್ಯವಾದಗಳು ಶರಣಾರ್ಥಿ. ಇದ್ರ ಬಗ್ಗೆ ಒಂದಿಷ್ಟು ತಿಗಡಿ ಅಪ್ಪಾಜಿ ಅವರು ಮಾತನಾಡ್ರಿ ಅಂತ ಹೇಳಿ ಕೇಳ್ತೇನ್ರಿ. ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ಶರಣರ ವೈಯಕ್ತಿಕ ಜೀವನದ ಬಗ್ಗೆ ಬಗೆದಷ್ಟು ವಿಚಿತ್ರವಾದಂತಹ ವಿಷಯಗಳು ಬರ್ತವೆ. ಒಮ್ಮೊಮ್ಮೆ ಏನೂ ಸಿಗಲಾರದೆ ಒದ್ದಾಡುವ ಸ್ಥಿತಿ ಬರ್ತದ. ಒಂದೇ ಹೆಸರಿನ 2-3 ವ್ಯಕ್ತಿಗಳು ಕಾಣ್ತಾರೆ. ಬಹಳಷ್ಟು ಗೊಂದಲ ಗೋಜಲಗಳು ಇದಾವೆ. ಇದಕ್ಕೆ ಮುಖ್ಯ ಕಾರಣ ಬಹಳಷ್ಟು ಶರಣರು ತಮ್ಮ ವಚನಗಳಲ್ಲಿ ತಮ್ಮ ಬಗ್ಗೆ ಹೇಳ್ಕೊಳ್ಳದೆ ಇರೋದು ಕೂಡ ಅಷ್ಟೇ. ಮತ್ತು ಅವ್ರು ಹೇಳ್ಕೊಳ್ಳುವ ಅವಶ್ಯಕತೆನೂ ಇರಲಿಲ್ಲ. ಈಗ ಕೂಲ್ ಶಾಂತಯ್ಯನವ್ರ ಬಗ್ಗೆ ಚರ್ಚೆ ಆಗಿದೆ. ಅಲ್ಲಿ ಒಂದು ವಿಷಯ, ದಂಡೇ ಸರ್ ಪುಸ್ತಕ ಏನಿದೆ ಇಲ್ಲ, ಅದು ಕಲ್ಯಾಣದಿಂದ ಉಳುವಿಯವರೆಗಿನ ಒಂದು ಯಾತ್ರೆಯ ವಿವರಗಳನ್ನ ಒಳಗೊಂಡಂತಹ ಒಂದು ಪುಸ್ತಕ. ಅವರು ಕ್ಷೇತ್ರಗಳನ್ನ
ಸಂದರ್ಶನ ಮಾಡಿದ್ದಾರೆ, ಅಡ್ಡಾಡಿದ್ದಾರೆ, ಅಲ್ಲಿ ಜನರನ್ನು ಕೇಳಿದ್ದಾರೆ, ಅಲ್ಲಿ ದೇವಸ್ಥಾನ ಇತ್ಯಾದಿ ಇತ್ಯಾದಿಗಳು. ಆದ್ರೆ ಅವರು ಹೇಳಿದ ಆ ವಿವರಗಳು ಏನಿದಾವಲ್ಲ, ಅದಕ್ಕೆ ನಮ್ಮ ಶಿವಕುಮಾರ್ ಅವ್ರು ಹೇಳಿದ ಹಾಗೆ ಅಧಿಕೃತ ದಾಖಲೆಗಳಿಲ್ಲ. ಅಲ್ಲಿ ಹೇಳಿಕೆಗಳು ಮತ್ತು ವಚನಗಳಲ್ಲಿ ಬರುವ ಕೆಲವು ದೇವರು, ದೈವ ಇವುಗಳನ್ನ ಸುಮ್ಮನೆ ಒಂದು ಪ್ಯಾರಲಲ್ ಆಗಿ ಹೋಲಿಕೆ ಮಾಡಿ ನೋಡ್ತಕ್ಕಂಥದ್ದು. ಯಾಕಂದ್ರೆ ಈಶ್ವರ ಅನ್ನುವ ಒಂದು ದೇವಸ್ಥಾನ ಅದು ಬೇರೆ ಬೇರೆ ಹೆಸರಿನಿಂದ ಬೇರೆ 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 ಕಡೆಗೆ ಇದ್ದೇ ಇರ್ತದೆ. ಹೀಗಾಗಿ ಅದಕ್ಕೆ ಅವರು ಒಂದಿಷ್ಟು ಲಿಂಕ್ ಮಾಡ್ತಾ ಮಾಡ್ತಾ ಹೊರಟಿದ್ದಾರೆ. ಆದರೆ ಅದಕ್ಕೆ ಅಧಿಕೃತವಾಗಿ ಶಾಸನ ಆಧಾರಗಳಾಗ್ಲಿ ಯಾವುದೇ ಗ್ರಂಥ ಆಧಾರಗಳಾಗ್ಲಿ ಇಲ್ಲ. ಹೀಗಾಗಿ ನಾವು ಅದನ್ನ ಸುಮ್ಮನೆ ಒಂದು ರೆಫರೆನ್ಸ್ ಆಗಿ ತೆಗೆದುಕೊಳ್ಬಹುದೇ ವಿನಃ ಇದೇ ಸತ್ಯ ಅಂತ ಹೇಳಲಿಕ್ಕೂ ಆಗೋದೇ ಇಲ್ಲ. ಅದಕ್ಕೆ ಒಂದು ಮಾತೇನು ಅಂದ್ರೆ, ಈ ವೈಯಕ್ತಿಕ ಜೀವನದಲ್ಲಿ ಈಗ ಪವಾಡಗಳು ಬಂದು ಸೇರ್ಕೊಂಡಿದ್ದಾವೆ. ಇವೆಲ್ಲ ಮುಂದಾದಂತಹ ಘಟನೆಗಳು. ಆ ಪವಾಡ ಅದರ ಹಿಂದಿನ ತತ್ವ ಸತ್ಯ ಅಷ್ಟನ್ನು ಮಾತ್ರ ತಗೊಂಡು ಆ ಪವಾಡಗಳನ್ನ ಸ್ವಲ್ಪ ಹಿಂದಕ್ಕೆ ಸರಿಸ್ಬೇಕಾಗ್ತದೆ. ಅದು ಒಂದೊಂದು ಕಾಲದಲ್ಲಿ ತಮ್ಮ ಆರಾಧ್ಯ ದೈವವನ್ನ, ಮೂರ್ತಿಗಳನ್ನ, ಶರಣರನ್ನ, ವ್ಯಕ್ತಿಗಳನ್ನ ವೈಭವೀಕರಿಸುವ ಕೆಲಸ ಈಗಲೂ ನಡೀತದ, ಹಿಂದೂ ನಡೆದಿತ್ತು, ಯಾವಾಗಲೂ ಅದು ಇದ್ದದ್ದೇ. ಹೀಗಾದಾಗ ಅದಕ್ಕಾಗಿ ನಾವು ಹೆಚ್ಚು, ಈಗ ಅಕ್ಕವರು ಕೂಡ ಹೇಳಿದ್ರು, ಶರಣರ ತತ್ವ ಮತ್ತು ಸಂದೇಶ ಇದೆಯಲ್ಲ ಅದು ಮಾತ್ರ ಬಹಳ ಮುಖ್ಯ. ನಾವು ಹೆಚ್ಚು ಅದ್ರ ಕಡೆಗೆ ಒತ್ತು ಕೊಟ್ರೆ ನಮ್ಮ ಉದ್ದೇಶ ಸಾರ್ಥಕ ಆಗ್ತದಂತೆ. ಯಾವುದೇ ಶರಣೆಯರ ಬಗ್ಗೆ ನಾವು ತೆಗೆದುಕೊಳ್ಳುವಾಗ ಇರ್ಲಿ, ಊರು ಇದೆ ಇತ್ಯಾದಿ, ಈ ಸಂಪುಟಗಳಲ್ಲಿ ನೆಲುವಿಗೆ ಅಂತ ಹೆಸರಿಲ್ಲ. ಶಿವಕುಮಾರ್ ಗುರುತಿಸಿದ್ದು ಸರಿ ಇದೆ, ವೈಯಕ್ತಿಕ ವಿವರಗಳು ತಿಳಿದು ಬರೋದಿಲ್ಲ ಅಂತಲೂ ಬರೀತಾರೆ. ಇನ್ನು ಬೇರೆ ಬೇರೆ ಮೂಲಗಳನ್ನ ಹೇಳ್ತಾ ಬಹಳಷ್ಟು ಶರಣರ ಬಗ್ಗೆ ಭೈರವೇಶ್ವರ ಕಥಾವನಿ ಸೂತ್ರ ಒಂದು 4-6 ಗ್ರಂಥಗಳನ್ನು ಉಲ್ಲೇಖ ಕೊಡ್ತಾರೆ. ಅವು ಕೂಡ, ಆ ಗ್ರಂಥವು ಅಷ್ಟು ಅಥೆಂಟಿಕ್ ಅನ್ನೋ ಪ್ರಶ್ನೆ ಬರ್ತದೆ. ಅದಕ್ಕೆ ಬಹಳ ಸತ್ಯಕ್ಕೆ ಸಮೀಪವಾದದ್ದು ಅಂತಂದ್ರೆ ಶಾಸನಗಳು ಮತ್ತು ತಾಮ್ರಪತ್ರಗಳು. ಅವು ಸ್ವಲ್ಪ ಹತ್ರ ಸತ್ಯಕ್ಕೆ. ಇವೆಲ್ಲ ನಾವು ಕಂಡಾಗ ಈ ಗ್ರಂಥಗಳ ಕಥೆ ಕೇಳಿದ್ರೆ ಏನಾಗ್ಬಿಡ್ತದಂದ್ರೆ, ಹರಿಹರನಲ್ಲಿ ಇರುವಂತಹ ಬಸವೇಶ್ವರರ ಚರಿತ್ರೆ, ಬೇರೆ ಬೇರೆ ಕಡೆಗಳಲ್ಲಿ ಬಂದಂತಹದ್ದು, ಅವನನ್ನ ನಂದಿ ಅವತಾರ ಮಾಡಿ ಇಡುವಂತಹದ್ದು ಬಹಳ ಹತ್ತಿರ. ಬಸವಣ್ಣನವರ ಕಾಲಕ್ಕೂ ಹರಿಹರನ ಜೀವಿಸಿದ ಕಾಲಕ್ಕೂ ತುಂಬಾ ಹತ್ತಿರ. ಹೆಚ್ಚು ಕಡಿಮೆ ಬಸವಣ್ಣನನ್ನು ನೋಡಿದವರು ಹರಿಹರನ ಕಾಲದಲ್ಲಿ ಇದ್ರು. ಹೀಗೆ ಕಾಯ್ತು ಅಂತ ಬಹಳ ತಲೆ ಕೆಡಿಸ್ಕೊಳ್ಬೇಕು. ಅವ್ರು ಬಸವರಾಜ ಬಿಟ್ರೆ ಆ ಕೊನೆಯ ಭಾಗ ಒಮ್ಮೆಲೆ ಏನು ಹೇಳ್ತಲ್ಲ, ತಕ್ಷಣ ಇದನ್ನು ಹಾಗೆ ಮುಗಿಸ್ಬಿಟ್ಟಾರೆ. ಮೊದಲ ಭಾಗಗಳು ಎಷ್ಟು ವಿವರಣಾತ್ಮಕವಾಗಿ ಬರ್ತಾವೋ, ಕೊನೆಗಂತೂ ಅದು ಎಷ್ಟು ಫಾಸ್ಟ್ ಆಗಿ ಹೋಗ್ತದ ಅಂತಂದ್ರೆ ಇದನ್ನ ಹರಿಹರನೇ ಬರದ್ನಾ ಅಂತ ಅನಿಸ್ಬಿಡ್ತದೆ. ಆ ಅರ್ಥದಲ್ಲಿ ಇದಾವೆ. ಹೀಗಾಗಿ ಆ ದಿಕ್ಕು ತಪ್ಪಿಸ್ತಕ್ಕಂಥದ್ದನ್ನ ಒಂದಿಷ್ಟು ಸಂಶೋಧಕರಿಗೆ ನಾವು ಬಿಡೋಣ. ಸುಮ್ಮನೆ ಇಂಥ ಶರಣರು ಈ ಕಾಲದಲ್ಲಿದ್ರು, ಇವರು ಹಿರಿಯರು, ಈ ರೀತಿ ಅವರ ಒಂದು ಜೀವನವನ್ನ ನಾನು ಹಾಗಾಗಿ ಇದನ್ನ ಬಹಳ ಕಡೆಗೆ ಹೇಳ್ತಿರ್ತೇನೆ. ತತ್ವದ ಕಡೆಗೆ ಹೆಚ್ಚು, ವಚನಗಳಲ್ಲಿ ಇರುವ ಅವರ ಸಿದ್ಧಾಂತ ಇದೆ, ಅದರ ಕಡೆಗೆ ಹೆಚ್ಚು ನಾವು ಗಮನ ಕೊಟ್ಟದ್ದೇ ಆದ್ರೆ ಅದನ್ನ ಒಂದಿಷ್ಟು ನಮ್ಮ
ಇಲ್ಲಿ ಸೇರಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ತಿಳಿಸುವಂತಾದ್ರೆ, ನಿನ್ನೆ ಅಕ್ಕ ಮಹಾದೇವಿದು ಅದ್ಭುತವಾದಂತ ಒಂದು ಪರಿಚಯ ಅಕ್ಕ ಅವ್ರು ಮಾಡಿಕೊಟ್ರು. ನಿಜವಾಗಿ ಕೂಡ ಆ ಅರ್ಥದಲ್ಲಿ ಅವ್ರು ಬಿಟ್ರು. ಯಾಕಂದ್ರೆ ಅಕ್ಕ ಮಹಾದೇವಿ ಚರಿತ್ರೆ ಗೊತ್ತಿದೆ ಅಂತ ಎಲ್ಲರಿಗೂ ಬಿಟ್ಬಿಟ್ರು. ಸರಿ, ಹಾಗೇನೆ ಈ ಅಂಶದತ್ತ, ಯಾಕಂದ್ರೆ ಬಹಳ ಅದ್ಭುತವಾದಂತ ಅಕ್ಕ ಅವರು ಸುಮ್ನೆ ಒಂದು ನಮಗ ಟ್ರೈಲರ್ ತೋರಿಸಿದ್ದಾರೆ, ಬಹಳ ಚಂದಿದೆ. ಕುಲಶಾಂತ ಎನ್ನುವ ವಚನಗಳು ನಮ್ಮ ಈ ಅಜ್ಞಾತ ವಚನಕಾರರು ಅಂತ ಏನ್ ಕರಿತೇವೆ, ಅಥವಾ ನಿರ್ಲಕ್ಷಿತ ವಚನಕಾರರು ಏನಂತ ಕರಿತೇವಲ್ಲ, ಅವರು ಯಾವ ಮಟ್ಟದಲ್ಲೂ ಅವ್ರ ವಚನಗಳು ಕಡಿಮೆ ಏನಿಲ್ಲ. ಕೆಲವು ವಚನಗಳು ಬಹಳ ಮೇಲ್ಮಟ್ಟದ ವಚನಗಳಿದ್ದಾವೆ. ಅಂಥವರು ಯಾಕೆ ಹಿಂದಕ್ಕೆ ಹೋಗ್ತಾರೆ? ಅವರನ್ನ ಈ ಮುನ್ನೆಲೆಗೆ ತರುವ ಕೆಲಸ ಯಾಕೆ ಆಗ್ಲಿಲ್ಲ? ಟೆಕ್ಸ್ಟ್ ಬುಕ್ ನಲ್ಲಿ ತಗೊಂಡ್ರೆ ಅದೇ ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವ, ಸಿದ್ದರಾಮೇಶ್ವರ, ಅಕ್ಕ ಮಹಾದೇವಿ, ಇಷ್ಟು ಬಿಟ್ರೆ ನೀವು ಪ್ರೈಮರಿಯಿಂದ ಡಿಗ್ರಿವರೆಗೆ ಹೋದ್ರೂ ಹೆಚ್ಚು ಕಡಿಮೆ ಇದೇ ಲೆವೆಲ್ದಲ್ಲಿ ಇರ್ತದೆ. ಅದಕ್ಕೆ ಒಂದಿಷ್ಟು ಈಗ ಬಹಳ ಸಂತೋಷ, ಇವತ್ತು ಕೂಲಶಾಂತಯ್ಯನವ್ರ ಬಗ್ಗೆ ಚರ್ಚೆ ಆಯ್ತಲ್ಲ, ಒಂದಿಷ್ಟು ಗೊತ್ತಾಯ್ತು. ನಮ್ಮ ಕೂಲಶಾಂತಯ್ಯ ಅಂತಕ್ಕಂಥ ಶರಣ ಇದ್ದ, ಮತ್ತು ಆತ ಏನೇನು ವಿಷಯಗಳನ್ನ ಹೇಳಿದ, 4 ವಚನಗಳನ್ನ ಬಹಳ ಅದ್ಭುತವಾಗಿ ಅವರು ತಗೊಂಡಿದ್ದಾರೆ. ಅಂಥ ತತ್ವಗಳನ್ನ ಹೆಚ್ಚು ಬಿಂಬಿಸಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಅಲ್ಲಿ ಬಹಳ ಗೋಜಲಿದೆ, ಗೊಂದಲ ಇದೆ. ನಾವು ಒದ್ದಾಡ್ತೀವಿ, ಅವೆಲ್ಲ ಬಹಳ ಆಶ್ಚರ್ಯದ ಸಂಗತಿಗಳಿರ್ತವೆ. ಅದಿರ್ಲಿ. ಅಲ್ಲಿ ಒಂದ್ ಕಡೆಗೆ ಹೇಳ್ತಾರೆ ಅವರು, ಜಂಗಮ ಅಂದ್ರೆ ಏನು ಅಂತ ನಾವು ತಲೆ ಕೆಡಿಸ್ಕೊಂಡಿವಿ. ಮೊನ್ನೆ ಒಂದೆರಡು ಚರ್ಚೆ ಆಯ್ತು. ಜ ಎಂದಲ್ಲಿ ಜನನನಾಸ್ತಿಯಾಗಿ, ಗ ಎಂದಲ್ಲಿ ಗಮನನಾಸ್ತಿಯಾಗಿ, ಮ ಎಂದಲ್ಲಿ ಮರಣನಾಸ್ತಿಯಾಗಿ, ಅರಿತು ತಿರುಗುವುದು ಸ್ವಯ ಚರ ಪರವಲ್ಲದೆ ಕೂಟಕ್ಕೆ ನೆರೆದ ಅಗುಳಾಸೆಯ ವಿಹಂಗನಂತಾಗಬೇಡ. ಎಂಥ ವೈಚಾರಿಕ ಮನೋಭಾವ ಕೂಲಶಾಂತಯ್ಯನವರದ್ರಿ. ಜಂಗಮ ಅಂದ್ರೆ ಏನು ಅನ್ನೋದನ್ನ ಬಹಳ ತಿಳಿಯಾಗಿ ಹೇಳ್ತಾರೆ. ಅವ ಜನನನಾಸ್ತಿಯಾಗಿರ್ಬೇಕು, ಗಮನನಾಸ್ತಿಯಾಗಿರ್ಬೇಕು, ಮರಣನಾಸ್ತಿಯಾಗಿರ್ಬೇಕು. ಜಂಗಮ ಇಷ್ಟು ನಾಸ್ತಿಯಾಗಿ ಅಂದ್ರೆ ಜನನವಾಗಿಯೂ ಜನನ ಇಲ್ಲದಂತವನು, ಗಮನವಾಗಿಯೂ ಗಮನ ಇಲ್ಲದಂತವನಾಗ್ಬೇಕು, ಮರಣವಾಗಿಯೂ ಮರಣ ಇಲ್ಲದಂತವನು. ಇದೊಂದು ಅದ್ಭುತ ಲೋಕಯಾತ್ರೆ, ರಸಯಾತ್ರೆ ಇದು. ಹಾಗಾಗ್ಬೇಕು. ಹಾಗಾದಾಗ ಅರಿತು ತಿರುಗುವುದು ಸ್ವಯ ಚರ ಪರವಲ್ಲದೆ. ಬಹಳ ವಿವರಣೆಯನ್ನು ಬಯಸ್ತಕ್ಕಂಥದ್ದು ಈ ಮಾತುಗಳಿದಾವೆ ಇದರಲ್ಲಿ. ಕೂಟಕ್ಕೆ ನೆರೆದ ಅಗುಳಾಸೆಯ ವಿಹಂಗನಂತಾಗಬೇಡ. ಜಂಗಮರಿಗೆ ಹೇಳೋ ಮಾತಿದು. ನಮ್ಮ ಜಂಗಮರು ಇವತ್ತಿನ ಜಂಗಮರು ಹೆಂಗಾಗ್ಯಾರ ಅಂದ್ರೆ ಹಿಂಗಾಗ್ಯಾರ, ಅಗುಳಾಸೆಯ ವಿಹಂಗನಂತಾಗ್ಯಾರ. ವಿಹಂಗ ಆಕಾಶದಲ್ಲಿ ಹಾರುವ ಪಕ್ಷಿ, ಒಂದು ಕೆಳಗಡೆ ಒಂದು ಅಗುಳು ಬಿದ್ದಿತ್ತನ ಚಂಗನೆ ಅಲ್ಲಿಂದ ಜಿಗದ ಇಲ್ಲಿಗೆ ಬರ್ತದೆ. ಮಠದೊಳಗನ ಬೆಕ್ಕು ದಾಸಿಮಯ್ಯನವ್ರು ಹೇಳ್ತಾರಲ್ಲ, ಇಲಿಯ ಕಂಡು ಪುಟನೆಗೆದಂತಾಯ್ತು. ಅಲ್ಲಿವರೆಗೆ ಬೆಕ್ಕು ಧ್ಯಾನಸ್ಥ, ಅಲ್ಲಿಯ ಬೆಕ್ಕು ಅಲ್ಲಿಯವರೆಗೆ ಬೆಕ್ಕು ಗದ್ದಿಗೆ ಹತ್ರ ಯೋಗಿ. ಬಲಿಸಟೆಗನ ಅದೇ ಬಲುಶಟಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ. ನಾನು ಅಲ್ಲಿಗೆ ನೇರವಾಗಿ ಬೆಕ್ಕಿಗಷ್ಟೇ ತಗೊಂಡೆ. ಇದು ಇಲ್ಲಿ ಜಂಗಮನಿಗೂ ಅದೇ ಹೇಳ್ತಾರ. ಅಗುಳಾಸೆಯ ವಿಹಂಗನಂತಾಗಬೇಡ. ಬಹಳ ಎತ್ತರದಲ್ಲಿದೆಯಪ್ಪ, ಬಹಳ ಉಚ್ಚ ಸ್ತರದಲ್ಲಿದೆಯಾ ನೀನು. ಆ ಮಟ್ಟಕ್ಕೇರಿದೀಯಾ, ಏರಿ ಆ ಒಂದು ಅಗಳಿಗೆ ಚಂಗನೆ ಪ್ರಪಾತಕ್ಕೆ ಇಳಿತಾ ಇದ್ದೀಯಲ್ಲ, ಹಂಗಾಗ್ಬಾರ್ದು ಜಂಗಮ. ಇವತ್ತು ನೋಡ್ರಿ ಏನಾಗಿದೆ ಅಂದ್ರೆ, ಸರ್ಕಾರದ ಮುಂದೆ ಭಿಕ್ಷೆ ಬೇಡ್ತಾ ಇದ್ದಾರೆ. ನಾವು ಬೇಡ ಜಂಗಮರ್ರಿ, ನಮಗೂ ಎಷ್ಟಿ ಕೊಡ್ರಿ. ಮತ್ತಿವು ವಿಹಂಗಮನ ಅಲ್ವೇ ಇದು? ಅಧ್ಯಾತ್ಮದಲ್ಲಿ ದೊಡ್ಡ ಎತ್ತರದಲ್ಲಿದ್ದವರು ಇವರು ನಮಗಿದನ್ನ ಕೊಡ್ರಿ ಅಂತ ಕೇಳೋದು, ಇದು ಬೇಡೋದು ಜಂಗಮ. ನಮಗಿದನ್ನ ಕೊಡ್ರಿ ಅಂತ ಕೇಳೋದು ಎಷ್ಟು ಹಾಸ್ಯಾಸ್ಪದವಲ್ವೇ?
ನಾವು ಆಲೋಚನೆ ಮಾಡಬಾರ್ದೆ? ಸರ್ಕಾರಕ್ಕಂತೂ ಮೊದಲ ಬುದ್ಧಿ ಇರೋದಿಲ್ಲ. ನಮ್ಮನ್ನು ವಿಂಗಡಿಸಿ ಒಂದು ತುಂಡು ಈ ಕಡೆ ತುಂಡು ಆ ಕಡೆ ತುಂಡು ಆ ಕಡೆ ತುಂಡು ಒಗದಂಗ್ ಮಾಡಿ ನಮ್ಮನ್ನು ನಾಯಿಗಳನ್ನಾಗಿ ಮಾಡಿಬಿಟ್ಟಿದೆ. ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಆಳುವ ಪ್ರಭುಗಳನ್ನು ಅನ್ನೋದು ಸರ್ಕಾರ ಅನ್ನೋದಕ್ಕಿಂತ ಅದರ ಆಸೆಗಾಗಿ ಹೋಗ್ಬೇಕು. ನಮ್ಮನ್ನ ಅಲ್ಲಿಗೆ ಸೇರಿಸ್ರಿ, ಇಲ್ಲಿಗೆ ಸೇರಿಸ್ರಿ. ಎಂದಾದ್ರೂ ಶರಣರು ಇಂಥದ್ದು ಕೇಳಿದ್ರ ಬಿಜ್ಜಳನ ಹತ್ರ ಎಲ್ಲಾ ಪಡ್ಕೋಬಹುದಾಗಿತ್ತಲ್ಲ ಬಸವಣ್ಣನವ್ರ ಮೂಲಕ. ಪಡ್ಕೊಂಡ್ರ? ನೋ. ಇನ್ನೂ ನಾನ್ ನಿನಗ್ ಕೊಡ್ತೀನಿ ಅಂದ್ರು ಭಾಂಡಾರಕ್ಕ. ಬಿಜ್ಜಳನ ಭಾಂಡಾರ ತುಂಬಿಸಿದವರು ಶರಣರು. ಕೈ ಒಡ್ಲಿಲ್ಲ ಅವ್ರೆಂದೂ ಕೂಡ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಬಹಳ ಸೂಕ್ಷ್ಮವಾದ ಸಂಗತಿ. ಈಗ ಒಂದೆಲ್ಲ ಕೊಟ್ಟಾರ, ಅಲ್ಲಿ ತೆಗೆದು ಇಲ್ಲಿ ಕೊಡ್ರಿ, ಇಲ್ಲಿ ತೆಗೆದು ಅಲ್ಲಿ ಕೊಡ್ರಿ, ಅಲ್ಲಿ ತೆಗೆದು ಇಲ್ಲಿ. ನಮ್ ಜೀವನಾನ ಬರೀ ಇದೇನಾ? ಬೇರೆ ಏನು ಇಲ್ವಾ? ಅದಕ್ಕೆ ಬಹಳ ಸ್ಪಷ್ಟವಾಗಿ ಕೋಲಶಾಂತಯ್ಯನಂತವ್ರು ಹೇಳ್ತಾರೆ, ಯಾಕೆ ಹದ್ದಿನಂಗ ಆಗ್ತೀಯೋ, ವಿಹಂಗನಂತಾಗಬೇಡ ಅಂತಾರ. ಹೇಳ್ತಾರೆ, ತ್ರಿವಿಧಾಕ್ಷರವ ತ್ರಿಗುಣದಲ್ಲಿ ಇರಿಸಿ ತ್ರಿಗುಣಕ್ಕೆ ಹೊರಗಾಗು, ತ್ರಿಗುಣದಲ್ಲಿ ಇದ್ದುಕೊಂಡು ತ್ರಿಗುಣದಿಂದ ಹೊರಗಾಗು. ಕಾಯಗುಣ, ಪ್ರಾಣಗುಣ, ಭಾವಗುಣ, ಸತ್ವ, ತಮ, ರಜಸ್ಸು ತ್ರಿವಿಧದಲ್ಲಿ ಇರ್ಬೇಕಂತ, ಮತ್ತ ಅದರಿಂದ ಹೊರಗಾಗ್ಬೇಕಂತ. ತ್ರಿಗುಣರಹಿತ ಸಗುಣ ಭರಿತನಾಗು, ಅದು ನಿನ್ನ ನೀನರಿ ಮತ್ತೆ ಬರ್ತದೆ. ಅದ ಈಗೇನದಲ್ಲ, ಅದನ್ನ ನಿನ್ನನ್ನು ನೀನು ಅರಿ. ಲಿಂಗ ಜಂಗಮವೇ ಪುಣ್ಯಾರಣ್ಯ ದಹನ, ಭೀಮೇಶ್ವರ ಲಿಂಗ ನಿರಂಗ ಸಂಗ. ಎಂತ ಅದ್ಭುತವಾದ ಮಾತುಗಳು. ಇವತ್ತು ನಾವು ಜಂಗಮ ಅಂತ ಏನ್ ಮಾಡ್ತೀವಿ, ಆ ಜಂಗಮಕ್ಕೆ ಒಂದು ಸ್ಪಷ್ಟವಾದಂತಹ ಒಂದು ಏನು ಅದರ ಸ್ವರೂಪ ಕೊಡ್ತಾರಲ್ಲ, ಬಹಳ ಅದ್ಭುತವಾದ ವಿಚಾರ. ಇಂಥ ಅದ್ಭುತವಾದ ವಿಚಾರಗಳು ಈ ನಮ್ಮ ಸಂಕೀರ್ಣ ಸಂಪುಟದಲ್ಲಿ ಏನ್ ಬರ್ತಾರಲ್ಲ, 100 ಶರಣರು ಏನಿದಾರಲ್ಲ, ಶರಣೆಯರು, ಕೆಲವು ಶರಣೆಯರು ಒಂದೊಂದೇ ವಚನಗಳನ್ನು ಬರೆದ್ರು ಅದ್ಭುತವಾದ ವಚನಗಳಿದ್ದಾವೆ. ಅಂಥವುಗಳತ್ತ ಸುಜಾತಮ್ಮ ಅವರು ಮತ್ತು ನಮ್ಮ ಅಕ್ಕ ಅವರು ಗಮನ ಹರಿಸಿ ಕೋಲಶಾಂತಯ್ಯನನ್ನ ಪರಿಚಯಿಸಿದಾರಲ್ಲ, ಅವ್ರಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಇದೇ ರೀತಿ ಅಕ್ಕ ಅವರು ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಸಮಯ ಸಿಕ್ಕಾಗ ಇಂತಹ ಅಲಕ್ಷಿತ ಶರಣರನ್ನೇ ಆಯ್ದುಕೊಂಡು ಅವರ ಒಂದಿಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಹಂಚಿಕೊಂಡ್ರೆ ನಮ್ಮವ್ರಿಗೂ ಕೂಡ ತಪ್ಪಿ ಒಂದು ಸಲ ಯಾಕೆ ಕೋಲಶಾಂತಯ್ಯನ ವಚನ ನೋಡಬಾರದು ಅಂತ ಅವ್ರಿಗೆ ಅನಿಸುವ ಒಂದು ಅಭೀಪ್ಸೆಯನ್ನ ತುಂಬಿದ್ರೆ ನಿಜವಾಗಿ ಕೂಡ ಅದೊಂದು ಸಾರ್ಥಕ. ಮತ್ತು ಈ ಸತ್ಸಂಗ ಅದನ್ನೇ ಬಯಸ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಅದ್ಭುತವಾದ ವಚನಗಳು ಕೂಡ ಇನ್ನೂ ಇದಾವೆ. ನಾವೆಲ್ಲ ಅದರ ಸವಿಯನ್ನ, ತತ್ವವನ್ನ ಸವಿಯೋಣ. ಚರ್ಚೆಯಲ್ಲಿ ಭಾಗವಹಿಸಿದ ಶಿವಕುಮಾರ್ ಅವರು ಈ ಕಡೆ ಒಂದು ರೀತಿ ಸಂಶೋಧನೆಯೂ ಕೂಡ ಅವರ ಹುಟ್ಟುಗುಣ. ಒಂದು ಕಡೆ ಸಂಶೋಧಕರು ಹೌದು, ಒಂದು ಕಡೆಗೆ ಶರಣ ತತ್ವ ಸಿದ್ಧಾಂತವನ್ನ ಪ್ರತಿಪಾದನೆಯನ್ನು ಕೂಡ ಅವರು ಮಾಡತಕ್ಕಂಥವ್ರು ಹೌದು. ಹೀಗಾಗಿ ಅವರು ಕೂಡ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹೀಗೆ ಚರ್ಚೆ ಬಹಳ ಒಂದು ರೀತಿ ಈ ಧನಾತ್ಮಕವಾಗಿದ್ರೆ ಅದು ಅತ್ಯುತ್ತಮವಾದಂತಹ ಚರ್ಚೆ ಆಗ್ತಾ ಇದೆ. ಅಂತಹ ಚರ್ಚೆಗಳು ಮೂಡಿ ಬರಲಿ, ಸಿದ್ಧಾಂತಗಳು ಹರಡಲಿ. ಆ ಮೂಲಕ ವರ್ಷ ಪೂರೈಸ್ತಕ್ಕಂತಹ ಈ ಸಂಸ್ಥೆ, ಬಸವ ಶರಣ ಸಾಮಾಜಿಕ ಸಂಸ್ಥೆ, ಅದು ತನ್ನ ಗರಿಮೆಯನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ನೂತನ ತಕ್ಕಂತವ್ರು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಶರಣರ ಕಾಲದ ಕೋಲಶಾಂತಯ್ಯನೇ ಬೇರೆ, ಪುಣ್ಯಾರಣ್ಯ ದಹನ ಭೀಮೇಶ್ವರ ಲಿಂಗ ನಿರಂಗ ಸಂಘ ಎಂಬ ಅಂಕಿತದಿಂದ ಬರೆದ ಕೋಲಶಾಂತಯ್ಯನೇ ಬೇರೆ. ಇವರು ಪಂಚಗಣಾಧೀಶರಲ್ಲಿ ಒಬ್ಬರು ಎಂದು ಒಬ್ಬ ಸಂಶೋಧಕರ ಅಭಿಪ್ರಾಯ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅದಕ್ಕೇನಾದ್ರು ವಿಚಾರ ಇದ್ರೆ ತಿಳಿಸ್ಬೋದು.
ಒಂದ್ ನಿಮಿಷ. ಅವರು ಹಾಕಿದ್ದಾರೆ, ಆದ್ರೆ ಅವರು ಒಬ್ಬ ಸಂಶೋಧಕ ಅಂತ ಹೇಳಿದ್ದಾರೆ. ಅದು ಯಾರು ಅಂತ ಹೇಳಿದ್ರೆ ಸರಿ ಆಗ್ತಿತ್ತು. ಆಮೇಲೆ ಸರ್ ಇದು ನಾನು ಸ್ವಲ್ಪ ಎಲ್ಲ ಕೇಳಿದೀನಿ. ಸ್ವಲ್ಪ ನನ್ ತಿಳ್ಮಟ್ಟಿಗೆ ಅದು ನನಗೆ ಸಾಹಿತ್ಯ ನಾಳೆ ನಾನು ನೋಡಿದಾಗ ಸ್ವಲ್ಪ ಸಿಗ್ಬೋದೇನೋ. 16-17 ಶತಮಾನದಲ್ಲಿ 17-18 ವಿಜಯ ಮಹಾಂತೇಶ್ವರರು, ನಾಯಕ ನಟಿ ಸೀಗೂರು ತಿಪ್ಪೇಸ್ವಾಮಿ ಸ್ವಾಮಿ, ಹೌದು, ಮತ್ತೆ ಕೋಲಶಾಂತಯ್ಯ ಅಂತಕ್ಕಂಥದ್ದು ಕೂಡ ಅಲ್ಲಿ ಬರ್ತಾರೆ ಅಂತಕ್ಕಂಥದ್ದು ಎಲ್ಲ ನಾನು ಒಂದು ಸಾಹಿತ್ಯದಲ್ಲಿ ಓದಿದ ನೆನಪಿದೆ. ಅದಕ್ಕೆ ಈಗ ನನ್ನ ಅಭಿಪ್ರಾಯ ಮತ್ತೆ ನೂತನ್ ಅಂತಕ್ಕಂಥದ್ದು ಕಲಿಸಿರ್ತಕ್ಕಂಥ ಅಭಿಪ್ರಾಯ ಕೂಡ ಒಂದೇ ಆಗಿದೆ. ಅದು ತಮಗೇನಾರ ಗೊತ್ತಿದ್ದ ವಿಚಾರಗಳನ್ನ ತಿಳಿಸ್ಬೋದು. ಶರಣಾರ್ಥಿ ಅಪ್ಪರೇ, ನಾನ್ ಚಿತ್ರದುರ್ಗದಿಂದ. ಯಡಿಯೂರು ಸಿದ್ಧಲಿಂಗೇಶ್ವರರು ಕೂಡ ಅದೇ ಒಂದ್ ಇದ್ರಲ್ಲಿ ಬಂದಿರ್ತಕ್ಕಂಥವ್ರು ಅಂತ. ಕೊಟ್ಟೂರು ಬಸವೇಶ್ವರರು, ಚನ್ನಬಸವೇಶ್ವರರು, ವಿಜಯ ಮಹಾಂತೇಶ್ವರರು, ನಾಯಕ ನಟಿ ಸೀಗೂರು ತಿಪ್ಪೇಸ್ವಾಮಿ, ಯಡಿಯೂರು ಸಿದ್ಧಲಿಂಗೇಶ್ವರರು 5 ಜನ ಪಂಚಗಣಾಧೀಶರು ಬರ್ತಾರೆ ಅಂತಕ್ಕಂತ ಒಂದು ವಿಚಾರವನ್ನ 17-18ನೇ ಶತಮಾನದಲ್ಲಿ ನಾವು ಕಾಣ್ತೇವೆ. ಅದು ನಾನು ಸ್ವಲ್ಪ ನೋಡ್ಬೇಕೀಗ. ಅದು ಬಗ್ಗೆ ಏನೋ ವಿಚಾರ ಗೊತ್ತಿದ್ರೆ ತಮ್ಮಗಳು ತಿಳಿಸಬಹುದು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಹೌದು, ನೀವ್ ಹೇಳಿದ್ದು ಸರಿ ಇದೆ. 17-18ನೇ ಶತಮಾನದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರ ಶಿಷ್ಯ ಪರಂಪರೆ ಏನಿತ್ತು. ಯಡಿಯೂರು ಸಿದ್ಧಲಿಂಗೇಶ್ವರ ಶಿಷ್ಯ ಅಂದ್ರು ಬೋಳ ಬಸವಾರ್ಯರು, ಅವರ ಶಿಷ್ಯರು ಕಟ್ಟಿಗೆಹಳ್ಳಿ ಸಿದ್ಧಲಿಂಗೇಶ್ವರರು, ಅವರ ಶಿಷ್ಯರು ಮುರುಘಾ ಶಾಂತವೀರ ದೇವರು. ಆಮೇಲೆ ಅವರ ಜೊತೆಗೆ ಇನ್ನು 100 ಜನ ಶಿಷ್ಯ ಪ್ರಶಿಷ್ಯರು ಇದ್ರು. 5 ಜನ ಪಂಚಗಣಾಧೀಶ್ವರು ಅಂತ ನೀವ್ ಹೇಳಿದ್ರೆ ಅದು ಸರಿ ಇದೆ. 17 ಮತ್ತು 18ನೇ ಶತಮಾನದಲ್ಲಿ ಇದ್ರು. ಅವರಲ್ಲಿ ಕೋಲಶಾಂತಯ್ಯ ಇರೋದು ನಿಜಾನೇ. ಆದ್ರೆ ಈಗ 18ನೇ ಶತಮಾನದ ಕೋಲಶಾಂತಯ್ಯ ಬೇರೆ, 12ನೇ ಶತಮಾನದ ಕೋಲಶಾಂತಯ್ಯ ಬೇರೆ. ಆದ್ರೆ ಅವರು 5 ಜನ ಪಂಚಗಣಾಧೀಶ್ವರ ಅಂತ ಕರೆಯೋದು ನಿಜ. ಇದ್ರ ಬಗ್ಗೆ ಒಡ್ಡಗೆರೆ ನಾಗರಾಜಯ್ಯನವರ ಫೇಸ್ಬುಕ್ ಪೇಜ್ ನಲ್ಲಿ ಆ ಮಾಹಿತಿ ಇದೆ. ಅದನ್ನ ನೀವು ಬೇಕಾದ್ರೆ ರೆಫರ್ ಮಾಡಿ. ಅದು ಯಡಿಯೂರು ಸಿದ್ಧಲಿಂಗೇಶ್ವರ ಕಾಲದಲ್ಲಿ ಏನು 701 ವಿರಕ್ತರು ಬಂದ್ರು ಮತ್ತು ಅವರ ಶಿಷ್ಯ ಪರಂಪರೆ ಏನ್ ಬಂತು. ಆಮೇಲೆ ಯಡಿಯೂರು ಸಿದ್ಧಲಿಂಗೇಶ್ವರ ನಂತರ ಅವರ ಶಿಷ್ಯ ಪರಂಪರೆ 5 ಸಮಯಗಳಾಗಿ ಒಡೆದೋಯ್ತು, 5 ಪಂಥಗಳಾಗಿ, 5 ಸಂಪ್ರದಾಯಗಳಾಗಿ ಒಡೆದೋಯ್ತು. ಅದರಲ್ಲಿ ಕುಮಾರ ಸಮಯ, ಕೆಂಪಿನ ಸಮಯ, ಚಿಲ್ಲಾಳ ಸಮಯ, ಸಂಪಾದನೆ ಸಮಯ, ಹೀಗೆ 5 ಸಮಯಗಳಾಗಿ ಒಡೆದು ಮತ್ತೆ ಬೇರೆ ಬೇರೆ ಮಠಗಳು, ಪೀಠಗಳು ಎಲ್ಲ ಸ್ಥಾಪನೆಗಳಾದವು. ಆ ಒಂದು ವಾತಾವರಣದಲ್ಲಿ ಈ 5 ಜನ ಪಂಚಗಣಾದ, ಅದರಲ್ಲಿ ನಾಯಕ ನಟಿ ತಿಪ್ಪೇರುದ್ರ ಸ್ವಾಮಿ, ಕೊಟ್ಟೂರು ಬಸವಣ್ಣನವರು, ಕೋಲಶಾಂತಯ್ಯನವರು, ಈಗ 5 ಜನ ಬರ್ತಾರೆ. ಅದು ನಿಜ, ನೀವ್ ಹೇಳಿದ್ದು ನಿಜ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಆ ಒಡ್ಡಗೆರೆ ನಾಗರಾಜಯ್ಯ ಅನ್ನೋರು ಫೇಸ್ಬುಕ್ ಪೇಜ್ ಅಲ್ಲಿ ಇದೆ. ಅದನ್ನ ಸ್ವಲ್ಪ ತಾವು ರೆಫರ್ ಮಾಡಿ. ಓಕೆ. ಶರಣಾರ್ಥಿಗಳು ಶಿವಣ್ಣನ PG ಮತ್ತು ಶಿವಕುಮಾರ್ ಪೌಟೆ ಅಣ್ಣವರು ಮತ್ತ ತಿಗಡಿ ಅಪ್ಪಾಜಿಗೆ, ಆಮೇಲೆ ಡಾಕ್ಟರ್ ಕಾವ್ಯಶ್ರೀ ಮಾಗಾಪುರಕ್ಕ ಅವರಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನ ಧನ್ಯವಾದಗಳನ್ನ ಹೇಳ್ತಾ ಅಪರೂಪದ ವಿಷಯ. ಒಂದ್ ನಿಮಿಷಕ್ಕ, ಹಾಗೆ ಶಿವಕುಮಾರ್ ಸರ್ಗೆ ಇವತ್ತಿನ ಕೋಲಶಾಂತಯ್ಯನ ಶಾಸನಗಳು ಸ್ವಲ್ಪ ವಾಟ್ಸಪ್ ಅಲ್ಲಿ ಕಳ್ಸಕ್ಕಾಗತ್ತಾ ಸರ್? ಕಳಿಸ್ತೀನಿ. ನಿಮ್ ನಂಬರು ನನ್ಗ್ ಕಳ್ಸಿ. ಓಕೆ, ನಿಮ್ ನಂಬರ್ ಕಳಿಸಿ. ನಾನು ಶಾಸನ ಇಲ್ಲಿದೆ, ನಾನು ಶಾಸನ ಇಟ್ಕೊಂಡೆ ಕೂತಿದ್ದೆ. ಬಸವಪಟ್ಟಣ ಶಾಸನ ಇದೆ, ಬೂಯಾರ ಶಾಸನ ಇದೆ, ಆಮೇಲೆ ಕಲಬುರ್ಗಿಯವರ ಬಿಜಾಪುರ ಜಿಲ್ಲೆ ಶಾಸನ ಸೂಚಿ ಇದೆ, ಆಮೇಲೆ ಬಸವರಾಜ ದೇವರ ರಗಳೇನು ಇದೆ. ನಿಮ್ಗೆ ಕಳಿಸ್ತೀನಿ, ಶಾಸನ ಕಳಿಸ್ತೀನಿ. ನಂಬರ್ ಕಳಿಸ್ತೀನಿ. ಚಾಟ್ ಬಾಕ್ಸ್ ನೊಳಗ ಆ ಪುಸ್ತಕ ರೆಫರೆನ್ಸ್ ಎಲ್ಲಿ ಸಿಕ್ತು ಅದು ಹಾಕೇನ್ ನೋಡ್ರಿ. ವಚನ ಚಿಂತನ ಮಾಲೆ ಅಂತ ಇದ್ರೊಳಗ ಕೋಲಶಾಂತಯ್ಯ, ಅದನ್ನ ಬರ್ದವ್ರು ಡಾಕ್ಟರ್ HR ತಿಪ್ಪೇರುದ್ರ ಸ್ವಾಮಿ ಅಂತ. ನೋಡ್ತಾ ಹೋದಾಗ ಸುಮ್ನೆ ಅದ್ರದ್ದು ಒಂದಿಷ್ಟು ತುಣುಕುಗಳು ಇರ್ತಾವ, ಫುಲ್ ಪುಸ್ತಕ ಆತರ ಏನಿಲ್ರಿ. ತುಣುಕಿನೊಳಗೆ ಇದು ಮಾಹಿತಿ ಸಿಕ್ತು, ಸುಮ್ನೆ ತಮ್ಮ ಜೊತೆಗೆ ತಿಪ್ಪೇಸ್ವಾಮಿಯಲ್ಲಿ 2 ತರ ಇದಾರೆ. H ತಿಪ್ಪೇಸ್ವಾಮಿ ಅಂತ ಬರ್ದಿರ್ಬೋದು ಅನ್ಸುತ್ತೆ. HR ತಿಪ್ಪೇರುದ್ರ ಸ್ವಾಮಿ ಅಂತ. ಧನ್ಯವಾದ್ರಿ. ನೂತನ ಅಕ್ಕ ಬ್ಯಾಕೋಡ ಅಕ್ಕ ಅವರಿಗೂ, ಶರಣಾರ್ಥಿಗಳ್ರಿ ಎಲ್ಲರೂ ಚಿಂತನೆಯಲ್ಲಿ ಸಹಭಾಗಿಯಾಗಿರ್ತಕ್ಕಂತ ಎಲ್ಲ ಶರಣ ಬಂಧು ಭಗಿನಿಯರಿಗೆ ಧನ್ಯವಾದಗಳನ್ನು ತಿಳಿಸ, ಈಗ ಶರಣೆ ಅಕ್ಕ ಗಾನಕೋಗಿಲೆ ಕಾವ್ಯ ಅಕ್ಕ ಅಂಗಡಿಯವರು ವಚನ ಮಂಗಲವನ್ನ ಮಾಡ್ರಿ ಅಕ್ಕ.